ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ತ್ರಿಕೋನ ಚರ್ಚೆ. ಇವತ್ತಿನ ನಮ್ಮ ಚರ್ಚೆನಲ್ಲಿ ಮೂವರು ಗಣ್ಯರು ನಮ್ಮ ಜೊತೆಗಿದ್ದಾರೆ. ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ, ಸಿದ್ದರಾಮಯ್ಯ ಅವರು ಯುದ್ಧ ಬೇಡ ಎಂದು ಹೇಳಿದ್ದೇಕೆ. ಸಿದ್ದರಾಮಯ್ಯ ಅವರು ಸುದ್ದಿನಲ್ಲಿದ್ದಾರೆ ಈಗ ಬೇರೆ ಬೇರೆ ಕಾರಣಗಳಿಗಾಗಿ. ಅದೆಲ್ಲರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಬಹುದು. ಬಟ್ ಅವರ ಒಂದು ಸ್ಟೇಟ್ಮೆಂಟ್, ಆಮೇಲೆ ಅದಕ್ಕೆ ಅವರು ಕ್ಲಾರಿಫಿಕೇಶನ್ ಕೂಡ ಕೊಟ್ಟರು. ಅದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ನಮ್ಮ ಜೊತೆಗೆ ಈರಣ್ಣ ಕಡಾಡಿ ಅವರಿದ್ದಾರೆ, ರಾಜ್ಯಸಭಾ ಸದಸ್ಯರು, ಬಿಜೆಪಿಯ ಹಿರಿಯ ನಾಯಕರು. ಅದೇ ರೀತಿ SM ಪಾಟೀಲ್ ಗಣಿಹಾರ ಅವರು ಬಿಜಾಪುರದಿಂದ ಜಾಯ್ನ್ ಆಗಿದ್ದಾರೆ. ಕಡಾಡಿ ಅವರು ಬೆಳಗಾಂನಿಂದ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. SM ಪಾಟೀಲ್ ಅವರು KPCC ರಾಜ್ಯ ವಕ್ತಾರರು. ಇನ್ನೊಬ್ರು ನಮ್ಮ ಹಿರಿಯ ಪತ್ರಕರ್ತರಾದಂತಹ ಹೊನಕೆರೆ ನಂಜುಂಡೇಗೌಡರು ನಮ್ಮ ಜೊತೆಗಿದ್ದಾರೆ. ಪ್ರಜಾವಾಣಿನಲ್ಲಿ ಅವರು ಸುಮಾರು 7.5 ವರ್ಷಗಳ ಕಾಲ ದೆಹಲಿ ವರದಿಗಾರರಾಗಿ ಕೆಲಸ ಮಾಡಿದವರು. ಬೆಂಗಳೂರಿನಲ್ಲೂ ಕೂಡ ಬಹಳ ಮುಖ್ಯ ಸ್ಥಾನದಲ್ಲಿ ಕೆಲಸ ಮಾಡಿದ್ದಾರೆ. ಅವರನ್ನು ನೀವು 3 ಮಂದಿನ ನಾನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಾನು ಕಡಾಡಿ ಅವರ ಕಡೆಯಿಂದಲೇ ಆರಂಭಿಸ್ತೀನಿ. ಸಿದ್ದರಾಮಯ್ಯ ಅವರು ಆರಂಭದಲ್ಲಿ ಹೇಳಿದ್ರು, ಪತ್ರಕರ್ತರು ಅವರಿಗೆ ಪ್ರಶ್ನೆ ಕೇಳಿದ್ರು, ಸರ್ ಹೇಗೆ ಸರ್ ಗಡಿಯಲ್ಲಿ ಯುದ್ಧ ಆಗುತ್ತಾ, ಯುದ್ಧ ಮಾಡಬೇಕಾಗುತ್ತಾ, ಈ ತರ ಪರಿಸ್ಥಿತಿ ಇದೆಯಲ್ಲ, ಭಯೋತ್ಪಾದಕರದ್ದು ಬಹಳ ದಾರುಣವಾದಂತ ಘಟನೆ ನಡೆದಿದೆಯಲ್ಲ ಅಂತ ಹೇಳಿ ಕೇಳಿದಾಗ ಅವರು, ಇಲ್ಲ ನಾನು ಯುದ್ಧ ಬೇಡ ಅಂತ ಹೇಳಿ ಹೇಳುವವನು ಅಂತ ಒಂದು ಮಾತು ಮೊದಲಿಗೆ ಹೇಳಿದ್ರು ಅವರು. ಆಮೇಲೆ ಅವರು ಅದಕ್ಕೊಂದಿಷ್ಟು ವಿಶ್ಲೇಷಣೆ ವಿವರಣೆಯನ್ನೆಲ್ಲ ಕೊಟ್ಟರು ಅವರು. ಆದ್ರೆ ಈ ಸುದ್ದಿ ಬಹಳ ದೊಡ್ಡದಾಗಿ ಪ್ರಚಾರ ಆಯ್ತು, ಸಿದ್ದರಾಮಯ್ಯ ಅವರು ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ 1-2 ದಿನದಲ್ಲಿ ಪತ್ರಿಕೆಯಲ್ಲಿ, ಮಾಧ್ಯಮಗಳಲ್ಲಿ ಇದಕ್ಕೆ ತೀವ್ರ ಪ್ರತಿಕ್ರಿಯೆ ಬರೋದನ್ನು ನೋಡಿ ಸಿದ್ದರಾಮಯ್ಯ ಅವರು ಇನ್ನೊಂದು ಹೇಳಿಕೆಯನ್ನು ಕೊಟ್ಟರು. ಅದರಲ್ಲಿ ಅವರು ಹೇಳಿದ್ರು, ಯುದ್ಧ ಅಗತ್ಯ ಬಿದ್ದರೆ ಮಾಡಬೇಕಾಗತ್ತೆ, ದೇಶದ ಸಾರ್ವಭೌಮತ್ವದ ಪ್ರಶ್ನೆ ಬಂದ್ರೆ ನಾವು ಯುದ್ಧಕ್ಕೆ ಕೂಡ ಸಿದ್ಧರಾಗಿರ್ಬೇಕಾಗತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಕಡಾಡಿ ಅವರೇ, ಯಾಕೆ ಇದು ಸಿದ್ದರಾಮಯ್ಯ ಅವರ ಹೇಳಿಕೆ ಇಷ್ಟೊಂದು ವಿವಾದ ಯಾಕಾಯ್ತು? ಇಲ್ಲ, ತಾವು ಮಾತನಾಡ್ತಾ ಹೇಳಿದ್ರಿ, ಸನ್ಮಾನ್ಯ ಸಿದ್ದರಾಮಯ್ಯನವರು ಇತ್ತೀಚೆಗೆ ಈ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಬಹಳ ಸುದ್ದಿಯಲ್ಲಿದ್ದಾರೆ ಅಂತೇಳಿ. ಅದು ಒಬ್ಬ ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಸುದ್ದಿ ಆಗಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ತಾ ಇದ್ವಿ. ಆದ್ರೆ ಅವರ ಹೇಳಿಕೆ ಎಷ್ಟು ದೊಡ್ಡ ಪರಿಣಾಮ ಆಗಿದೆ ಮತ್ತು ಅದು ಎಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯ ಇದೆ. ಇವರ ಚರ್ಚೆ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ. ಪಾಕಿಸ್ತಾನದ ಅನೇಕ ಪತ್ರಕರ್ತರು, ಅನೇಕ ಎಲೆಕ್ಟ್ರಾನಿಕ್ ಮೀಡಿಯಾದ ಮಾಧ್ಯಮಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಕೋಟ್ ಮಾಡಿ ಭಾರತ ದೇಶದಲ್ಲಿ ಯುದ್ಧಕ್ಕೆ ಅಲ್ಲಿಯೂ ಕೂಡ ವಿರೋಧ ಇದೆ ಅಂತಕ್ಕಂಥ ಮಾತನ್ನ ಹೇಳುವಂಥದ್ದು ಆಯಿತು. ಹೀಗಾಗಿ ಅದು ಹೆಚ್ಚು ಸುದ್ದಿಯಲ್ಲಿದೆ. ನಂಬರ್ 1. ನಂಬರ್ 2, ಇವತ್ತು ನಾವೆಲ್ಲ ನೋಡಿದೀವಿ, ಬಹಳ ವರ್ಷಗಳ ಕಾಲದಿಂದ, ಅನೇಕ ದಶಕಗಳ ಕಾಲದಿಂದ ಅಂದ್ರೂ ತಪ್ಪಿಲ್ಲ, ಯಾವ ಜಮ್ಮು ಕಾಶ್ಮೀರ್ನಲ್ಲಿ ಪರಿಸ್ಥಿತಿ ಯಾವ ರೀತಿ ಇತ್ತು, ಆ 370ನೇ ವಿಧಿಯನ್ನ ರದ್ದು ಮಾಡಿ ಇವತ್ತು ಆ ಪರಿಸ್ಥಿತಿಯನ್ನ ಬಹಳ ಒಳ್ಳೆಯ ಸುಸ್ಥಿತಿಗೆ ತರುವಂತ ಸಂದರ್ಭದಲ್ಲಿ ಏಕಾಏಕಿ ಮತ್ತು ಭಯೋತ್ಪಾದಕರು ನುಗ್ಗಿ ದಾಳಿಯನ್ನ ಮಾಡಿದ್ದಾರೆ. ಕೇವಲ ಒಬ್ಬರೇ ಇಬ್ಬರೇ ಅಲ್ಲ, 26 ಜನರ ದಾರುಣ ಹತ್ಯೆ ಆಗಿದೆ. ಅದು ಬೇರ್ಪಡಿಸಿ ಪುರುಷರನ್ನ ಬೇರೆ, ಮಹಿಳೆಯರನ್ನ ಬೇರೆ ಬೇರೆ ಮಾಡಿದ್ರು. ಆ ಮಹಿಳೆಯರ ಎದುರಿಗೆ, ಸಣ್ಣ ಮಕ್ಕಳ ಎದುರಿಗೆ ತಲೆಗೆ ಗುಂಡಿಟ್ಟು ಅವರನ್ನ ಹತ್ಯೆ ಮಾಡಲಾಯಿತು. ಅದ್ರ ಜೊತೆಗೆ ಬಹಳ ಚರ್ಚೆ ಮಾಡುವಂತ ಸಂಗತಿ ಏನಂತಂದ್ರೆ, ಅವ್ರು ಕೇಳಿರುವಂತದ್ದು ನಿಮ್ಮ ಜಾತಿ ಯಾವುದು ಅಂತ ಹೇಳಿ, ನೀವೇನು ಹಿಂದೂನಾ, ನೀವೇನು ಮುಸ್ಲಿಮ ಅಂತ ಕೇಳಿ ಮತ್ತದನ್ನ ಟೆಸ್ಟ್ ಮಾಡ್ಲಿಕ್ಕೆ ಬಟ್ಟೆ ಕೂಡ ಬಿಚ್ಚಿದ್ರು. ಅನೇಕ ಫೋಟೋಗಳಲ್ಲಿ ಯಾರೋ ಹತ್ಯೆ ಆದಂತ ವ್ಯಕ್ತಿಗಳ ಫೋಟೋ ನಾವು ಗಮನಿಸಿದಾಗ ಪ್ಯಾಂಟ್ ಬಿಚ್ಚಿರುವಂತದ್ದು ಫೋಟೋ ನಾವು ನೋಡಿದೀವಿ. ಇದೇನ್ ತೋರಿಸ್ತದ? ಜನ ಈ ರೀತಿ ಘಟನೆ ಆದಂತ ಸಂದರ್ಭದಲ್ಲಿ ಜನರ ಪ್ರತಿಕ್ರಿಯೆ ಯಾವ ರೀತಿ ಇರ್ತದ? ಜನ ಎಷ್ಟು ರೋಷಾವೇಶಕ್ಕೊಳಗಾಗಿದಾರ? ಮುಗ್ಧ ಜನರ ಹತ್ಯೆ ಆಗಿದೆ. ಅದು ಯಾವ ಪಾರ್ಟಿ, ಯಾವುದು ಸಂಬಂಧ ಇಲ್ಲ ಅವರಿಗೆ. ಹೀಗಾಗಿ ಅಂತ ಸಂದರ್ಭದಲ್ಲಿ ಇಡೀ ದೇಶ ಒಕ್ಕೊರ್ಲಿಂದ ಯಾದ ಈ ಭಯೋತ್ಪಾದಕರಿಗೆ ಆಶ್ರಯ ತಾಣವಾಗಿರ್ತಕ್ಕಂಥ ಪಾಕಿಸ್ತಾನ್ ಈ ರೀತಿ ಉದ್ದಟತನದ ಹೇಳಿಕೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಶಕ್ತಿ ತುಂಬಬೇಕಾಗ್ತದೆ. ಆಡಳಿತದಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಗಳಿಗೆ ಶಕ್ತಿ ತುಂಬಬೇಕಾಗ್ತದೆ. ನೀವು ನಿಮ್ ಜೊತೆಗೆ ನಾವು ಇದೀವಿ ಅಂತ ಹೇಳ್ಬೇಕಾಗ್ತದೆ. ಆದ್ರೆ ಇವರು, ನಾವು ಬುದ್ಧನ ನಾಡಿನವರು, ನಮ್ಗೆ ಯುದ್ಧ ಬೇಡ ಅಂದ್ರೆ ಅವರು ಇಲ್ಲಿ ಬಂದು ಏನ್ ಬೇಕಾದ್ರೂ ಮಾಡಿದ್ರು ನಡೀತದೆ ಅನ್ನುವಂತ ಒಂದು ಹಿನ್ನೆಲೆ ಅರ್ಥ ಆಗ್ತದೆ. ಒಂದು. ಎರಡನೇದ್ದು, ಒಬ್ಬ ಸಂವಿಧಾನಾತ್ಮಕ ಹುದ್ದೆಯನ್ನು ಹೊಂದಿರತಕ್ಕಂಥ ಮುಖ್ಯಮಂತ್ರಿ ಈ ಮಾತುಗಳನ್ನ ಹೇಳಿದಾಗ ಜನ ಇದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಇದಕ್ಕೆ ಪ್ರತಿಕ್ರಿಯೆ ಯಾವ ರೀತಿ ಬರ್ತದೆ ಅನ್ನುವಂಥದ್ದು ಕೂಡ ಬಹಳ ಗಂಭೀರವಾದಂತ ಸಂಗತಿ. ಹೀಗಾಗಿ ಮುಖ್ಯಮಂತ್ರಿಗಳು ಹೇಳುವಾಗ ಬಹಳ ಜವಾಬ್ದಾರಿಯಿಂದ ಹೇಳ್ಬೇಕಾಗ್ತದ. ಕೇಂದ್ರ ಸರ್ಕಾರಕ್ಕೆ ಶಕ್ತಿ ತುಂಬಂತ ಕೆಲಸ ಮಾಡ್ಬೇಕಾಗ್ತದ. ವೈರಿ ರಾಷ್ಟ್ರಕ್ಕೆ ಎಚ್ಚರಿಕೆ ಕೊಡುವಂತ ಸಂದೇಶವನ್ನು ಮಾಡಬೇಕಾಗ್ತದ. ಪಕ್ಷ ಮತ್ತು ಜಾತಿ ವ್ಯವಸ್ಥೆಯನ್ನ ಮೀರಿ ಇಡೀ ದೇಶ ಒಂದು ಅಂತ ಹೇಳಿ ನಿಲ್ಲಬೇಕಾದಂತ ಅಗತ್ಯ ಇದೆ. ಅಂತ ಸಂದರ್ಭದಲ್ಲಿ
ಇವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟ ಮೇಲೆ ಜನ ಆಕ್ರೋಶಗೊಂಡಿದ್ದಾರೆ. ಅದು ಅಲ್ಲಲ್ಲೇ ಪ್ರಕಟ ಆಗ್ತಾ ಇರೋದನ್ನ ನಾವು ಕೇಳಿದೀವಿ. ಹೀಗಾಗಿ ಮುಖ್ಯಮಂತ್ರಿಗಳು ಬಹಳ ಉಡಾಪೆ ಹೇಳಿಕೆಯನ್ನು ಕೊಟ್ಟರು, ಬೇಜವಾಬ್ದಾರಿ ಹೇಳಿಕೊಂಡು ಕೊಟ್ಟರು. ಅದನ್ನು ವಾಪಸ್ ಪಡಿಬೇಕು ಮತ್ತು ಬೇಷರತ್ತಾಗಿ ದೇಶದ ಜನರ ಕ್ಷಮೆಯನ್ನು ಕೇಳಬೇಕಂತ ನಾನು ತಮ್ಮ ಮೂಲಕ ಆಗ್ರಹ ಮಾಡ್ಲಿಕ್ಕೆ ಬಯಸ್ತೇನೆ. ಎಸ್ ಪಾಟೀಲ್ ರೇ, ಈರಣ್ಣ ಅವರು ಹೇಳಿದಂತ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ. ಒಂದು ಮಾತನ್ನ ನಾನು ಇಲ್ಲಿ ಸ್ಪಷ್ಟಪಡಿಸ್ತೇನೆ. ಈರಣ್ಣ ಅವರು ಹೇಳಿದ ಹಾಗೆ ಇದು ಇಡೀ ದೇಶವೇ, ದೇಶದ ಆತ್ಮಗೌರವಕ್ಕೆ ಬಿದ್ದಂತ ಪೆಟ್ಟು ಇದು. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಘಟನೆ ಇದು. ಆಮೇಲೆ ಯಾರು ಇದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಈ ಘಟನೆಯನ್ನ ನಾವೆಲ್ಲರೂ ಕೂಡ ಬಹಳ ಒಕ್ಕೊರಳಿನಿಂದ ಖಂಡಿಸ್ತೀವಿ ಮತ್ತು ಖಂಡಿಸಲೇಬೇಕಾಗುತ್ತೆ. ಮತ್ತು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಂದು ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಅನ್ನುವಂಥದ್ದು ಕೂಡ ಈಗ ನಮಗೆ ವಾರ್ತೆಗಳು ಗಡಿಯಿಂದ ಬರ್ತಾ ಇದೆ, ಉದ್ರಿಕ್ತತೆ ನೆಲೆಸಿದೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ಆ ಘಟನೆಯನ್ನು ಯಾರು ಕೂಡ ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ಹೇಳಿದಂತಹ ಮಾತು, ಆ ಮಾತು ಹೊರಡಿಸುವಂತಹ ಅರ್ಥಗಳೇನು? ಎಸ್ ಎಂ ಪಾಟೀಲ್ ಅವರೇ. ನಮಸ್ಕಾರ ಸರ್. ಈಗ ಇಡೀ ರಾಷ್ಟ್ರದಲ್ಲಿ ಒಬ್ಬ ಬದ್ಧತೆಯ ಮುಖ್ಯಮಂತ್ರಿ, ಬದ್ಧತೆಯ ವ್ಯಕ್ತಿ ಮತ್ತು ವಿಚಾರ ಮಾಡಿ ಮಾತಾಡುವಂತ ಒಬ್ಬ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರು ಮೊದಲಿಗೆ ಅಂತ ನಾನು ಹೇಳ್ತೇನೆ. ಆಮೇಲೆ ಪ್ರತಿಕ್ರಿಯೆ ನೀಡುವಾಗ ಅವ್ರೇನ್ ಹೇಳಿದ್ದಾರೆ, ಯುದ್ಧನೇ ಕೊನೆಯ ಅಸ್ತ್ರ ಆಗಬಾರ್ದು, ಯುದ್ಧಕ್ಕಿಂತಲೂ ಮೊದಲಿನ ಅಸ್ತ್ರಗಳು ಉಪಯೋಗಿಸ್ರಿ ಅಂತ ಹೇಳಿದಾರೆ ಹೊರತಾಗಿ ಯುದ್ಧ ಮಾಡಬೇಡಿ ಅಂತ ಹೇಳಿಲ್ಲ. ಆಮೇಲೆ ಇಡೀ ರಾಷ್ಟ್ರ ಇರೋದು ಬಿಜೆಪಿ ಸರ್ಕಾರದ ಕೈಯಲ್ಲಿ, ನರೇಂದ್ರ ಮೋದಿ ಅವ್ರ ಕೈಯಲ್ಲಿ. ಇವತ್ತು ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ಯುದ್ಧ ಬೇಡ ಅಂದ ತಕ್ಷಣ ನರೇಂದ್ರ ಮೋದಿ ಅವರು ಯುದ್ಧದಿಂದ ಹಿಂದೆ ಸರಿಬೇಕಾಗಿಲ್ಲ. ಅವ್ರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ, ಯುದ್ಧ ಕೊನೆಯ ಅಸ್ತ್ರ ಅಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಹೊರತಾಗಿ ಯುದ್ಧ ಬೇಡ ಅಂತ ಹೇಳಿಲ್ಲ. ವೈರಿ ರಾಷ್ಟ್ರವನ್ನು ಬಗ್ಗ ಬಡಿಲಿಕ್ಕೆ ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ರಿ ಅಂತ ಹೇಳಿದ್ದಾರೆ. ಈಗ ಯುದ್ಧದ ರಾಷ್ಟ್ರಗಳು ಅವ್ರು ಕೆಲವು ಉದಾಹರಣೆ ಹೇಳಿದ್ದಾರೆ. ಯುದ್ಧ ಮಾಡತಂತ ರಾಷ್ಟ್ರಗಳ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಿ. ಅದು ಮುನ್ನೆಚ್ಚರಿಕೆಯಾಗಿ ಮುಂಜಾಗ್ರತಾ ಕ್ರಮ ಕೈಗೊಂಡು ಯುದ್ಧ ಮಾಡಬಹುದು. ಸಡನ್ಲಿ ಮಾಡೋದಕ್ಕಿಂತಲೂ ಅದು ಕ್ರಮ ತಗೊಳ್ಳಿ ಅಂತ ಹೇಳಿದಾರೆ ಅವ್ರು. ಆದ್ರೆ ಬಿಜೆಪಿ ಅವರು ಅದನ್ನ ಏಕದಮ್ ಸಡನ್ಲಿ ಅವ್ರು ಹಾಗೆ ಹೇಳಿದ್ರು, ಅದನ್ನೇ ಒಂದು ಗುಲ್ಲೆಬ್ಬಿಸಿ ಅದನ್ನೇ ಒಂದು ದೊಡ್ಡ ಸುದ್ದಿ ಮಾಡುವ ಅವಶ್ಯಕತೆ ಇಲ್ಲ. ಈಗ ನರೇಂದ್ರ ಮೋದಿ ಅವರು ದೃಢ ನಿರ್ಧಾರ ತಗೋಬಹುದಾಗಿತ್ತಲ್ಲ. ಪುಲ್ವಾಮಾದಲ್ಲಿ 44 ಜನ ಯೋಧರು ಸತ್ತು ಹೋದ್ರು, ಇವತ್ತಿಗೆ 6 ವರ್ಷ ಆಯ್ತು. ಇವತ್ತ ನರೇಂದ್ರ ಮೋದಿ ಅವರು ಘೋಷಣೆ ಮಾಡ್ತಾ ಇದ್ದಾರೆ ಇವ್ರಿಗೆ ಬಿಡುವುದಿಲ್ಲ ಅಂತ. ಮತ್ತ ಹಾಗಾದ್ರೆ ಪುಲ್ವಾಮಾದಲ್ಲಿ 6 ವರ್ಷದಿಂದ ನೀವು 44 ಯೋಧರನ್ನ ಕಳ್ಕೊಂಡಿವಲ್ಲ ನಾವು, ವೀರ ಯೋಧರನ್ನ. ಅವ್ರ ಬಗ್ಗೆ ಇವತ್ತು ಚಕಾರ ಶಬ್ದನೇ ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆ ಚೌಕ್ಷಿನೇ ಆಗ್ಲಿಲ್ಲ, ಎನ್ಕ್ವೈರಿ ಆಗ್ಲಿಲ್ಲ, ಕ್ರಮ ಆಗ್ಲಿಲ್ಲ. ಅವಾಗ ಯುದ್ಧ ಘೋಷಣೆ ಮಾಡ್ಬೇಕಾಗಿತ್ತಲ್ಲ. 6 ವರ್ಷ ಕಾಯ್ದು ಮತ್ 28 ಜನರನ್ನ, ಈ ನಡುವೆ 106 ಜನರನ್ನ ನಾವು ಸಾಯುವವರೆಗೆ ಬಿಡ್ಬೇಕಾಗಿದ್ದಿಲ್ಲ. ಯುದ್ಧ ಮಾಡಕ್ಕೆ ಇಡೀ ರಾಷ್ಟ್ರನೇ ಬೆಂಬಲಕ್ಕದ. ಇವತ್ತ ಎಲ್ಲ ಕಾಂಗ್ರೆಸ್ ಪಕ್ಷನು ಬೆಂಬಲಕ್ಕಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮೊದಲನೇದಾಗಿ ಹೇಳಿದ್ದಾರೆ, ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಮೊದಲನೇದಾಗಿ ಅವ್ರು ಘೋಷಣೆ ಮಾಡಿದ್ದಾರೆ, ನಾವು ನಿಮ್ಮಿಂದಿದ್ದೀವಿ, ನೀವೇನ್ ಕ್ರಮ ತಗೋದ್ರಿ ಅಂತ ಹೇಳಿದ್ದಾರೆ. ಅದನ್ನ ಸಿದ್ದರಾಮಯ್ಯ ಅವ್ರದನ್ನ ಅವ್ರ ಅಭಿಪ್ರಾಯವನ್ನ ಇಷ್ಟು ದೊಡ್ಡ ಸುದ್ದಿ ಮಾಡುದು ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನ ಕಡಾಡಿ ಸಾಹೇಬ್ರ ಒಂದು ಮಾತು ಹೇಳಿದ್ರು, ಪಾಕಿಸ್ತಾನದಲ್ಲಿ ಚರ್ಚೆ ಆಗ್ತಾ ಇದೆ, ಅದು ವೈರಿ ರಾಷ್ಟ್ರ, ಅದಕ್ಕೊಂದು ಏನಾದ್ರೂ ಆಧಾರ ಬೇಕು, ಯಾರಾದ್ರೂ ಮಾತಾಡಿದೊಂದು ಆಧಾರ ಬೇಕು, ಅದಕ್ಕೆ ಅದು ವೀಕ್ ಆಗಿದೆ. ಈಗ ಏನಾದ್ರೂ ಉಳ್ಕೊಳಕ ಏನಾದ್ರೂ ಆಧಾರಕ್ಕೆ ಮಾತಾಡ್ಬೋದು. ಅವ್ರು ಪಾಕಿಸ್ತಾನದಲ್ಲಿ ಚರ್ಚೆ ಆಗ್ತಂದ್ರೆ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ಬೇಕು, ಅದು ಸಿದ್ದರಾಮಯ್ಯವ್ರು ಏನ್ ಮಾಡ್ಬೇಕಾಗಿಲ್ಲ. ಯಾರ್ಯಾವ್ದು ವಿಷಯಗಳು ಎಲ್ಲೆಲ್ಲೋ ಚರ್ಚೆ ಆಗ್ತಿರ್ತವೆ. ಅದಕ್ಕೆ ಕಡಾಡಿ ಸಾಹೇಬ್ರ ನಾ ಹೇಳುದು ಏನಂದ್ರೆ, ಇವತ್ತು ನರೇಂದ್ರ ಮೋದಿ ಅವ್ರ ಹಿಂದೆ ಇಡೀ ದೇಶ ಇದೆ, ಇಡೀ ಎಲ್ಲಾ ಸರ್ವ ಪಕ್ಷಗಳಿದಾವೆ, ಇಡೀ ಜನ ಇದ್ದಾರೆ. ಅವ್ರು ಯುದ್ಧ ಘೋಷಣೆ ಮಾಡಬೇಕು. 1972ನೇ ಇಸ್ವಿನಲ್ಲಿ ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳು ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು 4 ಯುದ್ಧಗಳನ್ನು ಮಾಡಿ ಆ ವೈರ ರಾಷ್ಟ್ರನ ಸದೆ ಬಡಿದಿದ್ದಾರೆ. ಆ ಧೈರ್ಯ ಇವತ್ತ ನರೇಂದ್ರ ಮೋದಿ ಸಾಹೇಬರು ತಗೋಬೇಕಂತ ನಾನು ಹೇಳ್ತಾ ಇದ್ದೇನೆ. ಎಸ್ ನಂಜುಂಡೇಗೌಡ್ರೆ, ನೋಡ್ರಿ, ಮುಖ್ಯಮಂತ್ರಿ ಅವರ ಮಾತು ಯಾವ್ದು ಬೇರೆ ಯಾರಾದ್ರೂ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ದೊಡ್ಡ ಹೇಳಿ ಸರ್. ಪಾಟೀಲ್ರಿಗೆ ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ ನಾನು ಇದಕ್ಕೆ ಪೂರಕವಾಗಿ. ಮೊದಲನೇದ್ದು, ಕೇಂದ್ರ ಸರ್ಕಾರ ಯುದ್ಧನೇ ಘೋಷಣೆ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಯುದ್ಧ ಬೇಡ ಅಂತ ಹೇಳುವಂತದ್ದು ಎಷ್ಟು ಪ್ರಸ್ತುತ ಅನ್ನುವಂಥದ್ದು ನೀವು ಉತ್ತರ ಕೊಡ್ಬೇಕಾಗ್ತದೆ. ಒಂದು, ಈ ಕೇಂದ್ರ ಸರ್ಕಾರ ಯುದ್ಧ ಘೋಷಣೆ ಮಾಡ್ಲಿಲ್ಲ, ಅದಕ್ಕಿಂತ ಮುಂಚೆ ನೀವು ಯುದ್ಧ ಬೇಡ ಅನ್ನೋದು ಎಷ್ಟು ಪ್ರಸ್ತುತ. ಒಂದು. ಎರಡನೇದ್ದು, ನೀವು ಕ್ರಮ ತಗೊಳ್ರಿ ಅಂತ ಹೇಳಿದ್ರಿ. ರಾಜತಾಂತ್ರಿಕ ಕ್ರಮಗಳನ್ನ ಈಗಾಗಲೇ ಮೋದಿ ಅವರು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಪ್ರಧಾನಮಂತ್ರಿಯಾಗಿ ಅವರ ಬೇರೆ ದೇಶದ ಪ್ರವಾಸವನ್ನು ಮೊಟಕುಗೊಳಿಸಿ ವಾಪಸ್ ಬಂದ ನಂತರ ಅವ್ರಿಗೆ ಹೋಗ್ತಕ್ಕಂತ ಸಿಂಧೂ ನದಿಯ ನೀರನ್ನ ನಿಲ್ಲಿಸಿದಾರ. ಅಲ್ಲಿ ನಮ್ದೇನೇನು ವ್ಯಾಪಾರ ವಹಿವಾಟು ಒಪ್ಪಂದ ಇತ್ತು ಅವನ್ನೆಲ್ಲ ರದ್ದುಪಡಿಸಿದಾರ. ಮತ್ತು ಸೈನ್ಯವನ್ನ ಸಿದ್ಧತೆಯಲ್ಲಿ ಇಟ್ಕೊಂಡಿದಾರ. ಅವ್ರಿಗೆ ಏನೇನು ವ್ಯವಸ್ಥೆ ಬೇಕಂತ ಅದೆಲ್ಲ ನೋಡ್ಕೊಂಡಿದಾರ. ಮತ್ತು ನಮ್ಮ ಕಮಾಂಡರ್ಗಳನ್ನ, 3 ಆರ್ಮಿಗಳ ಕಮಾಂಡರ್ಗಳನ್ನ ಕರೆಸಿ ಮಾತುಕತೆಯನ್ನು ಮಾಡಿದಾರ. ರಕ್ಷಣಾ ಇಲಾಖೆ ಸಚಿವರು, ಗೃಹ ಇಲಾಖೆ ಸಚಿವರು, ಸಂಬಂಧಪಟ್ಟಂತ ಅಧಿಕಾರಿಗಳು, ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ. ಕಡಾಡಿ ಸಾಹೇಬ್ರಿಗೆ ನಂದೊಂದು ವಿನಂತಿ ಏನು ಕಡಾಡಿ ಸಾಹೇಬ್ರಿಗೆ ಅಂದ್ರ, ನಾನು ವಿನಂತಿ ಮಾಡ್ತಾ ಇದ್ದೀನಿ, ಇಂಥ ಸಂದರ್ಭದಲ್ಲಿ ದೇಶ ಕಠಿಣ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ
ನಮ್ಮ ಪಕ್ಷ ರಾಜಕಾರಣವನ್ನ ಮೀರಿ ಮಾತನಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಶೋಭೆ ತರುವಂತದ್ದಿದೆ. ಅದು ತಮ್ಮ ಮುಖ್ಯಮಂತ್ರಿಗಳಿಗೂ ಬರಬೇಕು, ತಮಗೂ ಬರ್ಬೇಕಂತ ನಾನು ವಿನಂತಿಯನ್ನ ಮಾಡ್ತೇನೆ. ಮುಖ್ಯಮಂತ್ರಿಗಳು ದೇಶದ ಜನರಿಗೆ ಹುರಿದುಂಬಿಸುವಂತ ಮಾತಾಡಿದ್ದಾರೆ. ಕೊನೆಯ ಅಸ್ತ್ರ ಅಲ್ಲ ಅಂತ ಹೇಳಿದಾರೆ, ಇದು ಮಾಡಬೇಡಿ ಅಂತ ಹೇಳಿಲ್ಲ ಅವರು. ಇದನ್ನು ಗಮನಕ್ಕೆ ತಗೊಳ್ಳಿ. ಕೊನೆಯ ಅಸ್ತ್ರ ಅದು ಮಾಡ್ತಾ ಇರಲಿಲ್ಲ ಸರ್. ಕಡಾಡಿ ಸಾಹೇಬ್ರ ಅದು ಕೊನೆಯ ಅಸ್ತ್ರ ಇಡ್ಬೇಕಂತ ಹೇಳಿದಾರೆ ಅಷ್ಟೇ, ಹೊರತಾಗಿ ಇದು ಮಾಡಬೇಡ ಅಂತ ಹೇಳಿಲ್ಲ. ಒಂದ್ ವಿಷಯ, ಇನ್ನೊಂದು ಕ್ಲಿಯರ್ ಮಾಡ್ತೀನಿ, ಇನ್ನೊಂದು ಕ್ಲಿಯರ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಮಾತು ಕೇಳಿದೀನಿ ಸರ್, ದಯವಿಟ್ಟು ನಂದೊಂದು ಮಾತು ಕೇಳಿ. ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ಬೇಕಾಗಿತ್ತು. ದೇಶ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ಪಕ್ಷವನ್ನ ಮೀರಿ ಪ್ರಧಾನಮಂತ್ರಿಗಳ ಕೈ ಬಲಪಡಿಸ್ತೀವಿ ಅಂತ ಹೇಳ್ಬೇಕಾಗಿತ್ತು. ಯಾವಾಗ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿ ಮುತ್ಸದ್ದಿಯಾಗಿ ತುರ್ಕೆ ಅಂತ ಹೇಳಿ ಅವ್ರಿಗೆ ಹೆಸರಿಟ್ರು. ಪ್ರಧಾನಮಂತ್ರಿಗೆ ಹೊಗಳಿದ್ರು ಇಂದಿರಾ ಗಾಂಧಿ ಅವ್ರನ್ನ. ಕಾರಣ ಏನು? ನಾವು ದೇಶದ ಒಳಗಡೆ ಐಕ್ಯತೆಯಿಂದ ಇರಬೇಕು, ದೇಶ ಒಂದು ಅಂತ ಹೇಳಿ ನಾವು ತೋರಿಸಬೇಕಾಗಿದೆ ಹೊರಗಿನ. ಆ ರೀತಿಯಾದಂತಹ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಬೇಕನ್ನುವಂಥದ್ದಿದೆ ಇವತ್ತು. ಕಡಾಡಿ ಸಾಹೇಬ್ರು ನಮ್ಮದೊಂದು ಮಾತು ಕೇಳಿ. ವಾಜಪೇಯಿ ಸಾಹೇಬರು 4 ಯುದ್ಧಗಳು ಗೆದ್ದು ಪಾಕಿಸ್ತಾನ ಸದೆಬಡದ ಮೇಲೆ ದುರ್ಗೆ ಅಂತ ಹೆಸರು ಕೊಟ್ಟರು, ಬಿರುದು ಕೊಟ್ಟರು. ಆದ್ರೆ ಧೈರ್ಯ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಇಂದಿರಾ ಗಾಂಧಿ ಅವರು. ಅದ್ರ ಜೊತೆ ಇನ್ನೊಂದು ಮಾತು ಹೇಳ್ತೀನಿ, ಒಂದ್ ನಿಮಿಷ ಸಪೋರ್ಟ್ ಎಲ್ಲಾ ಪಕ್ಷದವರು ಕೊಟ್ಟರು. ಒಂದ್ ನಿಮಿಷ ಇನ್ನೊಂದು ವಿಷಯ ಕ್ಲಿಯರ್. ನೀವು ಕಂಟಿನ್ಯೂ ಹೇಳ್ತಾ ಹೋದ್ರೆ ನಮ್ಗೆ ಏನು ಹೇಳಕ್ಕಾಗಲ್ಲ. ನೀವು ಕಂಟಿನ್ಯೂ ಹೇಳಿದ್ರೆ ನಮಗೇನು ಹೇಳಕ್ಕಾಗಲ್ಲ ಸರ್. ದಯವಿಟ್ಟು ಕೇಳಿ ನಮ್ಮದೊಂದು. ಸೌದಿ ಅರೇಬಿಯಾದ ಪ್ರವಾಸ ಮೊಟಕುಗೊಳಿಸಿ ಪ್ರಧಾನಮಂತ್ರಿಗಳು ಆಗಿಂದಾಗ ಬಂದ್ರು. ಎಲ್ಲಿಗೆ ಬಂದ್ರು? ಬಿಹಾರ ಚುನಾವಣೆಗೆ ಬಂದ್ರು. ಅಲ್ಲಿ ಹೋಗ್ಲಿಲ್ಲ, ಪಹಲ್ಗಾಮ್ಗೆ ಹೋಗ್ಲಿಲ್ಲ. ಅಲ್ಲಿ ಅವ್ರಿಗೆ ಯಾರಿಗೆ ಸಾಂತ್ವನ ಹೇಳಿಲ್ಲ, ಧೈರ್ಯ ತುಂಬಲಿಲ್ಲ. ಚುನಾವಣಾ ಪ್ರಚಾರಕ್ಕೆ ಮಾಡ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವರು. ಎದುರು ಬದ್ರ ಕೂತು ಅಲ್ಲಿ ಅಲ್ಲಲ್ಲ ಸರ್, ಹಂಗಾದ್ರೆ ಸೌದಿ ಅರೇಬಿಯಾದಿಂದ ಮೊಟಕುಗೊಳಿಸಿ ಅಲ್ಲಲ್ಲ ಖಾಲಿ ಕುಂತಿಲ್ಲ ಅಂದ್ರೆ ಪ್ರಧಾನಿ ಅವರು ಅಲ್ಲಿ ಅಲ್ಲ. ಅವ್ರು ಬಿಹಾರದ ಎಲೆಕ್ಷನ್ ಬಂದಿದ್ದಾರೆ ಚುನಾವಣೆಗೆ. ಅವರು ಸೌದಿದಿಂದ ಅಷ್ಟು ಅರ್ಜೆಂಟ್ ಬರೋದು ನೋಡಿ 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 ಅವ್ರು ನೋಡಿ ಕೇಳಿ, ನಮ್ದು ಕೇಳಿ. ಎಂಪಿ ಸಾಹೇಬ್ರ ನಮ್ದೊಂದು ಕೇಳಿ. ದೇಶದ ರಕ್ಷಣೆ ವ್ಯವಸ್ಥೆಯನ್ನ ಎಂಪಿ ಸಾಹೇಬ್ರ ದೇಶದ ರಕ್ಷಣೆ ಅವರು ಬೇರೆ, ಚುನಾವಣೆ ಬೇರೆ. ನೇರವಾಗಿ ಸೌದಿ ಅರೇಬಿಯಾದಿಂದ ಬಿಹಾರ್ಗೆ ಹೋದ್ರು, ನೇರವಾಗಿ. ಅದು ತಿಳ್ಕೊಳ್ಳಿ ಫಸ್ಟ್. ಈಗ ನೀವು ನೇರವಾಗಿ ಅಲ್ಲಿ ಹೋಗ್ಬೇಕಾಗಿತ್ತು, ಅಲ್ಲಿ ಹೋಗ್ಬೇಕಾಗಿತ್ತು ಸ್ಥಳಕ್ಕ. ಅದೇ ಮನಮೋಹನ್ ಸಿಂಗ್ ಅವ್ರು ಅಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡಿದ್ರು, ಸಾಂತ್ವನ ಹೇಳಿದ್ರು, ಧೈರ್ಯ ತುಂಬಿದ್ರು ಜನರಿಗೆ ಅಲ್ಲಿ ಮನಮೋಹನ್ ಸಿಂಗ್ ಅವರು. ಅವಾಗ ಮನಮೋಹನ್ ಸಿಂಗ್ ಅವರನ್ನು ನೀವು ಟೀಕಾ ಮಾಡ್ತಾ ಇದ್ರಿ. ನನ್ನ ಕಡೆ ಒಂದು 7 ನಿಮಿಷದ ವಿಡಿಯೋ ಕಳಿಸ್ತೇನೆ. ಅವ್ರಿಗೆ ಏನೇನ್ ಪ್ರಶ್ನೆಗಳು ಮಾಡ್ತಾ ಇದ್ರಿ. ನಿಮ್ಮ ಹತ್ರ IT ಇದೆ, BT ಇದೆ, ಮಿಲಿಟರಿ ಇದೆ, ಗುಪ್ತಚರ ಇಲಾಖೆ ಇದೆ, ಏನ್ ಮಾಡ್ತಾ ಇದ್ದೀರಿ, ಎಲ್ಲಿದ್ದೀರಿ ಅಂತ ಕೇಳ್ತಾ ಇದ್ರಿ ಇವ್ರು ಮುಖ್ಯಮಂತ್ರಿ ಇದ್ದಾಗ. ಇವತ್ತು ಪ್ರಧಾನಮಂತ್ರಿ ಆಗಿ 11 ವರ್ಷ ಆಯ್ತು. ಇವತ್ತು ಉಗ್ರವಾದನ ಸದೆ ಬಡಿಲಿಕ್ಕಾಗಿಲ್ಲ ಇವರಿಗೆ. ಇವ್ರು ಚುನಾವಣೆಗೋಸ್ಕರ ಇದನ್ನು ಬಳಸ್ಕೊಳ್ತಾ ಇದ್ದಾರೆ. ಪಾಲ್ಗಾಮ್ ಹೋಗ್ಬೇಕಾಗಿತ್ತಲ್ಲ ಸರ್, ಪಹಲ್ಗಾಮ್ ಹೋಗ್ಬೇಕಾಗಿತ್ತಲ್ಲಿ. ಇವ್ರು ಯಾಕೆ ಹೋಗ್ಲಿಲ್ಲ? ಪಹಲ್ಗಾಮ್ ಹೋಗ್ಬೇಕಾಗಿತ್ತು ಸರ್, ಇವ್ರು ಹೋಗ್ಬೇಕಾಗಿತ್ತಲ್ಲಿ. ಅಂತ್ಯ ಸಂಸ್ಕಾರಕ್ಕೆ ಅಮಿತ್ ಶಾ ಅವ್ರು ಹೋದ್ರು, ಈ ದೇಶದ ಪ್ರಧಾನಮಂತ್ರಿ. ಹಾಗಿದ್ರ ಸೌದಿಯ ಪ್ರವಾಸವನ್ನು ಅಷ್ಟು ಅರ್ಜೆಂಟ್ ಮೊಟಕುಗೊಳಿಸಿ ಬರುವಷ್ಟಿರ್ಲಿಲ್ಲ. ನಮ್ದು ಕೇಳಿ ಹನೀಫ್ ಸಾಹೇಬ್ರ, ನಮ್ದು ಕೇಳ್ಬೇಕು ಸಾಹೇಬ್ರು. MP ಸಾಹೇಬ್ರು ನಮ್ದು ಕೇಳ್ಬೇಕು. MP ಸಾಹೇಬ್ರು ದಯವಿಟ್ಟು MP ಸಾಹೇಬ್ರಿಗೆ ವಿನಂತಿಯನ್ನು ನಮ್ಮ ಮಾತನ್ನು ಕಿವಿಯಲ್ಲಿ ಹಾಕೊಳ್ಳಿ. ಪಾಟೀಲ್ ಒಂದ್ ನಿಮಿಷ ಅಲ್ಲಲ್ಲ, ಅವರು ಸೌದಿ ಅರೇಬಿಯಾದಿಂದ ಸೀದಾ ಬಿಹಾರ್ ಚುನಾವಣೆ ಹೋಗಿದ್ದಾರೆ. ಇದು ಪ್ರಧಾನಮಂತ್ರಿಗಳ ನಡೆ ಸರಿನಾ? ಆಯ್ತು, ಮತ್ತೆ ಹೇಳ್ಬೇಡಿ. ಒಂದ್ ನಿಮಿಷ ಇರಿ, ಇಬ್ರು ಒಟ್ಟಿಗೆ ಮಾತಾಡಿದ ನಾನು ಒಂದ್ ನಿಮಿಷ ನಂಜುಂಡೇಗೌಡರಿಗೆ ಒಂದು ಮಾತು ಕೇಳ್ತೀನಿ. ಈಗ ಇಬ್ರು ಮಾತುಗಳನ್ನು ಕೇಳಿಸ್ಕೊಂಡ್ರಿ ನೀವು. ನಂಜುಂಡೇಗೌಡ್ರೆ, ನೀವು ದೆಹಲಿನಲ್ಲಿ ಕೂಡ ಕೆಲಸ ಮಾಡಿದವರು, 7.5 ವರ್ಷಗಳ ಕಾಲ ದೆಹಲಿನಲ್ಲಿ ನೀವು ಪತ್ರಕರ್ತರಾಗಿ ಕೆಲಸ ಮಾಡಿದವರು. ನೀವು ಪಾಕಿಸ್ತಾನ ಪ್ರವಾಸ ಕೂಡ ಹೋಗಿದ್ರಿ. ನೀವಿದ್ದ ಕಾಲದಲ್ಲೂ ಕೂಡ ದೆಹಲಿನಲ್ಲಿ ಈ ಭಾರತ ಪಾಕಿಸ್ತಾನದ ನಡುವಿನ ಘರ್ಷಣೆ ಮತ್ತು ಕಾಶ್ಮೀರದ ಬಹಳ ಉದ್ರಿಕ್ತ ಸ್ಥಿತಿ ಕಂಟಿನ್ಯೂ ಆಗ್ತಾ ಇತ್ತು. ಈಗ ನನ್ನ ಪ್ರಶ್ನೆ ಏನಂತ ಹೇಳಿ, ಒಂದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಹೇಳಿಕೆ ಸರಿ ಇದೆಯಾ ಅನ್ನೋದು ಒಂದು. ಎರಡನೇದು, ಬಿಜೆಪಿಯ ಪ್ರಧಾನಮಂತ್ರಿ ಆಗಿರುವಂತಹ, ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರು ಈ ವಿಷಯವನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಹೇಳಿ ಏನು ಪಾಟೀಲರು ಹೇಳ್ತಾ ಇದ್ದಾರೆ. ಅವರು ಪ್ರವಾಸ ಮುಗಿಸ್ಕೊಂಡ್ಬಂದ್ರು ವಿದೇಶ ಪ್ರವಾಸದಿಂದ. ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರು, ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಪ್ರಧಾನಿ ಅವರು ಇರ್ಲಿಲ್ಲ. ಬಿಹಾರದ ಪ್ರವಾಸಕ್ಕೆ ಹೋದ್ರು ಚುನಾವಣೆಗೆ, ಅದೇ ಬಹಳ ಮುಖ್ಯ ಅನ್ನೋ ತರ ವರ್ತಿಸಿದ್ರು ಅನ್ನುವಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ನಾನು ಬಯಸ್ತೀನಿ. ಹನೀಫ್ ಅವರೇ, ಆರಂಭದಲ್ಲಿ ನೀವು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ. ಈಗ ನೋಡಿ, ಯುದ್ಧ ಯಾವ ಸಂದರ್ಭದಲ್ಲಿ ಮಾಡ್ಬೇಕು ಅಂತ ನೀವು ಹೇಳಿದ್ರಿ. ಆರಂಭದಲ್ಲಿ ನಿಮ್ಮ ಪೀಠಿಗೆ ಅತ್ಯುತ್ತಮವಾಗಿತ್ತು. ದೇಶದ ಸಾರ್ವಭೌಮತೆಗೆ ಧಕ್ಕೆ ಬಂದಾಗ ಯುದ್ಧ ಅನಿವಾರ್ಯ ಆದ್ರೆ ಯುದ್ಧ ಮಾಡಬೇಕು. ಆದ್ರೆ ಈಗ ಅಂತ ಪರಿಸ್ಥಿತಿ ಇದೆಯಾ, ನಿರ್ಮಾಣ ಆಗಿದ್ಯಾ ಅನ್ನೋದು ಒಂದು ಪ್ರಶ್ನೆ.
ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವ್ರು ಮಾತಾಡಿರೋದು ನನಗೇನು ತಪ್ಪು ಕಾಣಿಸ್ತಿಲ್ಲ. ಯುದ್ಧ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಲ್ಲ. ಯುದ್ಧ ನಾಶವನ್ನ ತಂದೊಡ್ಡುತ್ತೆ. ಯಾರಿಗೆ ಯುದ್ಧ ಯಾರು ಮಾಡ್ತಾರೋ ಅವ್ರಿಗೆ, ಮತ್ತೆ ಯುದ್ಧಕ್ಕೆ ಇದಕ್ಕೆ ಆ ಪರಿಣಾಮಗಳು ಒಳಗಾಗೋ ಎರಡು ದೇಶಗಳಿಗೂ ಸಮಸ್ಯೆ ಅದು. ಈಗ ನಾವು ಇದನ್ನ ನೋಡ್ಬೋದು ನಾವು, ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ, ಮತ್ತೆ ಇಸ್ರೇಲ್ ಮತ್ತೆ ಹಮಾಸ್ ಯುದ್ಧ. ಇಸ್ರೇಲ್ ಮತ್ತು ಹಮಾಸದಲ್ಲಿ ನಡೀತಾ ಇರೋಂತ ಇದೆ ಮಾನವ ಹೋಮಗಳೇನಿದೆ, ಮಕ್ಕಳು ಅಂತಿಲ್ಲ, ಮಹಿಳೆಯರು ಅಂತಿಲ್ಲ, ಮುದುಕರು ಅಂತಿಲ್ಲ, ಉರುಳಿಸ್ತಾ ಇದ್ದಾರೆ. ಹೌದಾ? ರಷ್ಯಾ ಮತ್ತು ಉಕ್ರೇನ್ ಅಲ್ಲಿ ಏನಾಗ್ತಾ ಇದೆ, ಅಲ್ಲೂ ನರಮೇಧಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಯುದ್ಧ ಎಲ್ಲದಕ್ಕೂ ಪರಿಹಾರ ಅಲ್ಲ. ಸಿದ್ದರಾಮಯ್ಯನವರು ಬಹಳ ಸೀಸನ್ ಪಾಲಿಟಿಷಿಯನ್. ಬಹುಶಃ ಯುದ್ಧದ ಪರಿಣಾಮಗಳನ್ನ ಯೋಚನೆ ಮಾಡಿ ಅವರು ಈ ಮಾತನ್ನು ಹೇಳಿರ್ಬೋದು, ಯುದ್ಧ ಪರಿಹಾರ ಅಲ್ಲ ಅಂತ ಹೇಳಿರ್ಬೋದು. ಆಮೇಲೆ ಯುದ್ಧ ಅಂತಿಮ ಅಸ್ತ್ರ ಅಂತ ಹೇಳಿರ್ಬೋದು ಅವರು. ಹಾಗಾಗಿ ಅವರು ಸರಿಯಾಗಿ ಹೇಳಿದ್ದಾರೆ. ಇನ್ನೊಂದು ವಿಚಾರ ನೀವು ಎತ್ತಿದ್ರಿ, ಹೌದು, ಪ್ರಧಾನಮಂತ್ರಿ ಅವರು ತಮ್ಮ ವಿದೇಶ ಪ್ರವಾಸವನ್ನ ಮೊಟಕುಗೊಳಿಸಿ ಬಂದ್ರು. ಭಾರತಕ್ಕೆ ಬಂದ ಮೇಲೆ ಅವರು ಪೆಹಲ್ಗಾಮ್ಗೆ ಹೋಗ್ಬೇಕಾಗಿತ್ತು. ಪ್ರಧಾನಮಂತ್ರಿಯಾಗಿ ಅವ್ರ ಜವಾಬ್ದಾರಿ ಇತ್ತು. ಯಾಕೆಂದ್ರೆ ಈ ದೇಶದ ಮುಖಂಡರು ಅವರು, ನಮ್ಮ ದೇಶದ ಪ್ರಧಾನಮಂತ್ರಿ, ಅವರ ಮೇಲೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸ್ಬೇಕಾಗಿತ್ತು. ಅವರು ಹೋಗ್ಲಿಲ್ಲ. ಸರ್ವಪಕ್ಷ ಸಭೆಗೂ ಹೋಗ್ಲಿಲ್ಲ ಅವರು. ಅಂದ್ರೆ ಅವ್ರ ಆದ್ಯತೆ ಯಾವ್ದಾಗಿತ್ತು ಅನ್ನೋದು ಪ್ರಶ್ನೆ ಬರುತ್ತೆ. ನನ್ನೊಬ್ಬಂದೇ ಅಲ್ಲ, ಇಡೀ ದೇಶದ ಇದರಲ್ಲಿ ನೀವು ಕೇಳಿದ್ರೆ ಬಹುಶಃ ಆಫ್ ದಿ ರೆಕಾರ್ಡ್ ಬಹಳ ಜನ ಇದನ್ನ ಮಾತಾಡ್ತಾರೆ. ಅವ್ರು ಹೋಗ್ಬೇಕಾಗಿತ್ತು ಅಲ್ಲಿಗೆ ಅಂತ ಹೇಳ್ತಾರೆ, ಸರ್ವಪಕ್ಷ ಸಭೆಗೆ ಭಾಗವಹಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ. ಬಟ್ ಎರಡು ಕಡೆನೂ ಹೋಗ್ಲಿಲ್ಲ. ಪ್ರಧಾನಮಂತ್ರಿಯಾಗಿ ಅವ್ರು ಮಾಡ್ಬೇಕಾದಂತ ಕೆಲಸವನ್ನು ಮಾಡ್ಲಿಲ್ಲ, ಜವಾಬ್ದಾರಿಯನ್ನು ನಿಭಾಯಿಸ್ಲಿಲ್ಲ. ಇದನ್ನ ನಾವು ಹೇಳ್ಬೋದು. ಆಮೇಲೆ ಯುದ್ಧ ಎಲ್ಲದಕ್ಕೂ ಪರಿಹಾರ ಅಲ್ಲ. ಈಗ ನೋಡಿ, ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದ್ರು, ಏನಾಯ್ತು? ಇವತ್ತವರೆಗೂ ಚೇತರಿಸ್ಕೊಂಡಿಲ್ಲ ಅವರು. ಹಿರೋಶಿಮಾ ನಾಗಸಾಕಿ ಪರಿಣಾಮಗಳು ಏನಾಗ್ತಾ ಇದೆ ಇವತ್ತವರೆಗೂ ನಾವು ನೋಡಿದೀವಿ ಅದನ್ನ. ಹಾಗಾಗಿ ನಾವು ಯುದ್ಧವೇ ಪರಿಹಾರ ಅಲ್ಲ, ಅಂತಿಮವಾಗಿ ಇಲ್ಲ, ಇನ್ ಬೇರೆ ದಾರಿನೇ ಇಲ್ಲ. ಪಾಕಿಸ್ತಾನದವರು ನಮ್ಮನ್ನ ಕೆಣಕ್ತಾ ಇದ್ದಾರೆ, ಅವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಈ ದೇಶದಕ್ಕೆ ನಮ್ಮ ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಧಕ್ಕೆ ತರ್ತಾ ಇದ್ದಾರೆ ಅವರು ಅಂತ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆದ್ರೆ ಯುದ್ಧ ಮಾಡ್ಬೇಕಾಗತ್ತೆ. ಮುಖ್ಯಮಂತ್ರಿ ಅವರು ಪ್ರಶ್ನೆ ಕೇಳಿದಾಗ ಪತ್ರಕರ್ತರು ಬಹಳ ಪ್ರಶ್ನೆ ಕೇಳ್ತಾರೆ. ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದಂತ ಅಗತ್ಯ ಇಲ್ಲ. ಮುಖ್ಯಮಂತ್ರಿ ಅವರು ಪ್ರಶ್ನೆ ಕೇಳಿದಾಗ ಮುಖ್ಯಮಂತ್ರಿ ಅವರು ಬಹುಶಃ ಹೇಳ್ಬಹುದಾಗಿದ್ದು, ಹೌದಪ್ಪ ಯುದ್ಧ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡೋರು ಬೇರೆ ಇದ್ದಾರೆ. ರಕ್ಷಣಾ ಸಚಿವರಿದ್ದಾರೆ, ಪ್ರಧಾನಮಂತ್ರಿಗಳಿದ್ದಾರೆ, ಈಗ ಪಬ್ಲಿಕ್ ಅಫೇರ್ಸ್ ಕಮಿಟಿ ಇದೆ, ಅಲ್ಲಿ ರಕ್ಷಣೆಗೆ ಸಂಬಂಧಿಸಿದ್ದು ಅವೆಲ್ಲ ಪ್ರೊಸೆಸ್ ನಡೀತಾ ಇದೆ. ಈಗ ಕೇಂದ್ರ ಸರ್ಕಾರ ಒಂದೊಂದಾಗಿ ಮಾಡ್ತಾ ಇದೆ. ಯುದ್ಧ ಮಾಡ್ಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡೋದಾಗ್ಲಿ ಅಥವಾ ನೀವು ಪತ್ರಕರ್ತರು ನಿರ್ಧಾರ ಮಾಡೋದಾಗ್ಲಿ ಅಲ್ಲ ಅನ್ನುವಂತ ಒಂದು ಸ್ವಲ್ಪ ವಿವೇಚನೆಯ ಮಾತನ್ನ ಹೇಳ್ಬೋದಾಗಿತ್ತು. ಅವ್ರು ಹೇಳಿದ ಟೋನ್ ಮತ್ತು ಸಂದರ್ಭ ಇದೆಯಲ್ಲ, ಈ ಟೋನ್ ಮತ್ತು ಸಂದರ್ಭ ಅದು ಸರಿಯಾಗಿಲ್ಲ. ಯಾವ ಸಂದರ್ಭದಲ್ಲಿ ಅದನ್ನ ಹೇಳ್ಬೇಕಾಗಿತ್ತು ಅನ್ನೋದು ಆ ಸಂದರ್ಭದಲ್ಲಿ ಅವ್ರು ಹೇಳಿಲ್ಲ ಅಂತ ನನ್ಗೆ ಅನಿಸುತ್ತೆ. ಅದನ್ನೇ ನಾನು ನಂಜುಂಡೇಗೌಡರಿಗೆ ಕೇಳ್ತಾ ಇದ್ದೆ, ಅವರು ಅದಕ್ಕೆ ಏನೋ ಹೇಳ್ತಾ ಇದ್ರು. ಎಸ್ ನಂಜುಂಡೇಗೌಡ್ರೆ? ಇಲ್ಲ, ನಾನು ಆಗ್ಲೇ ಕ್ಲಿಯರ್ ಆಗಿ ಹೇಳಿದೆ, ಸಿದ್ದರಾಮಯ್ಯ ಬಹಳ ಅನುಭವ ಉಳ್ಳಂತ ರಾಜಕಾರಣಿ. ಅವರು ಈಗ 75 ವರ್ಷ ಪೂರೈಸಿದ್ದಾರೆ. ಅವರು ಇಂಡಿಯಾ ಪಾಕಿಸ್ತಾನ್ ವಾರ್ ನೋಡಿದ್ದಾರೆ, 1971 ವಾರ ಪರಿಣಾಮಗಳು ನೋಡಿದ್ದಾರೆ. ಅವರು ನಂತರ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಉತ್ತರ ಯಾಕೆ ಕೊಡಬಾರ್ದು ಹೇಳಿ? ಉತ್ತರ ಕೊಡ್ಬೇಕಾಗಿದ್ದ ಅವ್ರ ಜವಾಬ್ದಾರಿ. ಉತ್ತರ ಕೊಟ್ಟಿದ್ದಾರೆ. ಉತ್ತರ ಅವಾಯ್ಡ್ ಮಾಡ್ಬೋದಾಗಿತ್ತು ನೀವು ಹೇಳ್ದಂಗೆ. ಆದ್ರೆ ಅವಾಯ್ಡ್ ಮಾಡೋದು ಸರಿಯಾದ ಕ್ರಮ ಅಲ್ಲ ಪತ್ರಕರ್ತರು ಕೇಳಿದಾಗ. ಆಮೇಲೆ ಯುದ್ಧ, ನಾನು ಆಗ್ಲೇ ಹೇಳಿದೆ, ಯುದ್ಧ ಅವ್ರು ಎಲ್ಲ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಉತ್ತರ ಕೊಟ್ಟಿರ್ತಾರೆ. ಯಾರೋ ಮೊನ್ನೆ ರಾಜಕಾರಣಿಗಳು ಮೊದಲ ಬಾರಿಗೆ ಅವರು ಶಾಸನ ಸಭೆಗೆ ಬಂದಿದ್ದಾರೆ, ಮೊದಲ ಬಾರಿ ಸಂಸತ್ತಿಗೆ ಬಂದಿದ್ದಾರೆ ಅಂದ್ರೆ ಓಕೆ. ಆದ್ರೆ ಅವರು ಸೀಸನ್ ಪಾಲಿಟಿಷಿಯನ್, ಅವ್ರು ಎಲ್ಲವನ್ನು ನೋಡಿದ್ದಾರೆ, ರಾಜಕಾರಣವನ್ನ ಅರ್ದು ಕುಡಿದಿದ್ದಾರೆ ಅವರು. ಹಾಗಾಗಿ ಅವರು ಹೇಳಿದ್ರಲ್ಲಿ ಎಲ್ಲಾ ಸಾಧಕ ಬಾಧಕಗಳನ್ನ ನೋಡಿ ಅವ್ರು ಮಾತಾಡಿದ್ದಾರೆ. ಅದ್ರಲ್ಲಿ ಯಾವ ತಪ್ಪು ನನ್ಗೆ ಕಾಣಿಸ್ತಿಲ್ಲ. ಆಮೇಲೆ ಯುದ್ಧ ಇದೆಯಲ್ಲ, ನಮ್ಮಂತ ದೇಶಗಳಿಗೆ ನಾವು ಆರ್ಥಿಕವಾಗಿ ಸಾಕಷ್ಟು ಇನ್ನು ಮುಂದೆ ಹೋಗ್ಬೇಕಾಗಿದೆ. ಆರ್ಥಿಕವಾಗಿ ತುಂಬಾ ಅಭಿವೃದ್ಧಿ ಆಗ್ಬೇಕಾಗಿದೆ. ಪಾಕಿಸ್ತಾನ ನಮ್ಗಿಂತ ನಿರ್ಗತಿಕ ದೇಶ, ಅದು ದರಿದ್ರ ದೇಶ, ಅದು ಬಡತನ ಇದೆ, ಹಸಿವಿದೆ, ನಿರುದ್ಯೋಗ ಇದೆ, ಎಲ್ಲವೂ ಇದೆ. ನಾವು ಯುದ್ಧ ಮಾಡಿದ್ರೆ ಅದರಿಂದ ಲಾಭ ಯಾರಿಗಾಗತ್ತೆ? ಅದನ್ನ ಯಾರು ಶಸ್ತ್ರಾಸ್ತ್ರಗಳು ಪೂರೈಸ್ತಾ ಇದ್ದಾರೆ ಇಂಡಿಯಾ ಪಾಕಿಸ್ತಾನಕ್ಕೆ, ಅವ್ರಿಗೆ ಲಾಭ ಆಗುತ್ತೆ. ಅಂದ್ರೆ ಅಮೆರಿಕಾಗೆ ಲಾಭ ಆಗುತ್ತೆ, ಚೀನಾಗೆ ಲಾಭ ಆಗುತ್ತೆ. ಯುದ್ಧ ಅಂದ್ರೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಅದು ವ್ಯಾಪಾರ ಮಾಡೋ ದೃಷ್ಟಿಯಿಂದ ಮಗನು ಚೂಟೋದು ತೊಟ್ಲು ತೂಗುವಂತ ಕೆಲಸವನ್ನ ಅಮೆರಿಕನು ಮಾಡುತ್ತೆ, ಚೀನಾನು ಮಾಡುತ್ತೆ. ಅದಕ್ಕೆ ನಾವು ದಾಳಗಳಾಗ್ಬೇಕನ್ನೋದು ನನ್ನ ಪ್ರಶ್ನೆ.
ಎಸ್ ಅಲ್ಲ, ಒಂದು 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 ತಾತ್ವಿಕ ಒಂದು ನೆಲೆಯಲ್ಲಿ ನಾನು Yes, ನಂಜುಂಡೇಗೌಡರಿಗೆ ವಿನಂತಿ ಮಾಡ್ತೇನೆ, ಯುದ್ಧ ಮಾಡ್ಬೇಕೋ ಮಾಡಬಾರ್ದು ಅನ್ನುವಂತ ನಿರ್ಣಯವನ್ನ ಸಂಬಂಧಪಟ್ಟವ್ರು ತಗೊಳ್ತಾರೆ. ನಾವು ಅದರ ಸಾಧಕ ಬಾಧಕಗಳಿಗೆ ಚರ್ಚೆ ಮಾಡ್ಲಿಕ್ಕೆ ನಾವು ಇಲ್ಲಿ ಸೇರ್ಲಿಲ್ಲ. ನಾವು ಸೇರಿರುವಂತದ್ದು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಹೇಳಿಕೆಯನ್ನ ಕೊಡ್ಬೇಕಾಗಿತ್ತು ಆ ರೀತಿ ಹೇಳಿಕೆ ಅವರಿಂದ ಬರ್ಲಿಲ್ಲ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ, ನಂಬರ್ 1. ಮತ್ತು ಆ ಹೇಳಿಕೆಯ ಹಿನ್ನೆಲೆ ಅವ್ರು ನಡೆದು ಬಂದಿರುವಂತ ದಾರಿ, ಅವ್ರು ಇಲ್ಲಿ ತನಕ ತೆಗೆದುಕೊಂಡಿರುವಂತ ನಿರ್ಣಯವನ್ನ ಗಮನಿಸಿದಾಗ ಕೇವಲ ರಾಜಕಾರಣ ಮಾಡ್ಲಿಕ್ಕೆ, ಯಾವುದೇ ಒಂದು ಮತವನ್ನ ಓಲೈಕೆ ಮಾಡ್ಲಿಕ್ಕೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಜನ ಇವತ್ತು ಭಾವಿಸ್ತಾ ಇದ್ದಾರೆ. ಹೀಗಾಗಿ ಆ ಭಾವನೆಗಳಿಗೆ ಆಸ್ಪದ ಕೊಡ್ಲಾರದ ರೀತಿಯಲ್ಲಿ ಮತ್ತು ಜನರ ಭಾವನೆಗಳಿಗೆ ಧಕ್ಕೆ ಬರದಾರಂತ ರೀತಿಯಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ನಡ್ಕೊಳ್ಬೇಕಾದಂಥದ್ದು ಅವ್ರ ಜವಾಬ್ದಾರಿ. ನಾನು ಸಿದ್ದರಾಮಯ್ಯನವ್ರನ್ನ ಇವತ್ತು ಬಂದ ರಾಜಕಾರಣಿ, ಅವ್ರಿಗೇನು ಅನುಭವ ಇಲ್ಲ ಅಂತ ಹೇಳುದಿಲ್ಲ. ನಾನು ಸಾಕಷ್ಟು ಅನುಭವ ಇದ್ದೆ. ಅವ್ರ ಸ್ಟೇಟ್ಮೆಂಟ್ ಕೊಡುವಾಗಲೂ ಕೂಡ ಯಾವುದೇ ಒಂದು ಲಾಭದ ಉದ್ದೇಶದಿಂದ ಈ ರೀತಿಯಾದಂತ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಜನರ ಭಾವನೆಯಾಗಿದೆ. ಅದನ್ನ ಅವರು ಅರ್ಥ ಮಾಡ್ಕೋಬೇಕಂತ ನಾನು ವಿನಂತಿ ಮಾಡ್ತೇನೆ. ಅಲ್ಲ ಸರ್, ನೀವು ನಾನು ನಿಮ್ಮ ಪೂರ್ಣವಾಗಿ ನಿಮ್ಮ ಮಾತುಗಳನ್ನ ಗೌರವಿಸ್ತಾ ಹೇಳ್ತಾ ಇದ್ದೀನಿ. ನಾನು ತಮ್ಗೆ ಹನೀಫ್ ಅವರು ಆರಂಭದಲ್ಲಿ ಒಂದು ಮಾತು ಹೇಳಿದ್ರು, ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಬಂದಾಗ ಯುದ್ಧ ಅನಿವಾರ್ಯ ಆದ್ರೆ ಯುದ್ಧ ಮಾಡಬೇಕು. ನಮ್ಮ ಆತ್ಮದ ಮೇಲೆ ಹೊಡೆತ ಬಿದ್ದಾಗ, ನಮ್ಮ ಆತ್ಮಸಾಕ್ಷಿಗೆ ಹೊಡೆತ ಬಿದ್ದಾಗ ಯುದ್ಧ ಮಾಡ್ಲಿ ಅನಿವಾರ್ಯ ಅಂತ ಅಂದಾಗ, ನಮ್ಮ ಐಕ್ಯತೆಗೆ ಸಮಗ್ರತೆಗೆ ಧಕ್ಕೆ ಬಂದಾಗ ಯುದ್ಧ ಮಾಡ್ಲಿ, ಎಲ್ಲವೂ ಸರಿ. ನಾವು ಯುದ್ಧ ವಿರೋಧಿಗಳಲ್ಲ. ಮತ್ತೆ ಅದು ಅಷ್ಟೇ ಅಲ್ಲ, ಅದರ ಪರಿಣಾಮಗಳು ಬೇರೆ ಬೇರೆ ಆಗುತ್ತೆ. ಜಮ್ಮು ಕಾಶ್ಮೀರದ ಜನ ಬೀದಿಗೆ ಬರ್ತಾರೆ, ಯಾಕೆಂದ್ರೆ ಟೂರಿಸಂ ಮೇಲೆ ಜಮ್ಮು ಕಾಶ್ಮೀರ ಇರೋದು. ಎಲ್ಲ ಪರಿಣಾಮಗಳು ಬೇರೆ ಬೇರೆ ಆಗುತ್ತೆ. ಈಗ ಪುಲ್ವಾಮಾ, ನಮ್ಮ ಪಾಟೀಲ್ ಹೇಳ್ತಿದ್ರು, ಪುಲ್ವಾಮಾ ಆದ್ಮೇಲೆ ಯಾಕೆ ಅದನ್ನ ಕಂಟಿನ್ಯೂಟಿ ಇಡ್ಲಿಲ್ಲ ಕೇಂದ್ರ ಸರ್ಕಾರ? ಹೇಳಿ ನೋಡೋಣ. ಕಂಟಿನ್ಯೂಟಿ ಇಟ್ಟು ಅಲ್ಲಿ ಯಾಕೆ ಸರ್ಚ್ ಆಪರೇಷನ್ ನ ಕಂಟಿನ್ಯೂ ಮಾಡ್ಲಿಲ್ಲ? ಜಮ್ಮು ಕಾಶ್ಮೀರದಲ್ಲಿ ಮನೆ ಒಕ್ಕು ಎಳ್ಕೊಂಡ್ಬರ್ಬೋದಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಹೇಳಿ. ಮಾಡಿದ್ರಲ್ಲ ನೋಡಿ, ಸರ್ಕಾರ ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಇಷ್ಟು ಶಾಂತಿ ವ್ಯವಸ್ಥೆ ನಡೆಸಲಿಕ್ಕೆ ಸಾಧ್ಯ ಆಗಿದೆ. ನಾನು ಕೂಡ ಜಮ್ಮು ಕಾಶ್ಮೀರಕ್ಕೆ 2 ಸಲ ಕಂಡಿಡ್ದಿಲ್ಲ. ಒಂದ್ ನಿಮಿಷ ಪಾಟೀಲ್, ಒಂದ್ ನಿಮಿಷ. ನಾನು ಹೇಳ್ತಾ ಇರೋದು ಅದನ್ನ ಕಂಟಿನ್ಯೂ ಆಗಿ ಇರ್ಬೋದಾಗಿತ್ತಲ್ಲ. ನಾವ್ ಏನ್ ಮಾಡ್ತೀವಿ, ಬೆಂಕಿ ಹಚ್ಚಿದಾಗ ನೀರ್ ಹಾಕೋ ಕೆಲಸ ಮಾಡ್ತೀವಿ. ಬೆಂಕಿ ಬಿದ್ದಾಗ ಇವತ್ತು ಸರ್ಕಾರ ಯಾರ್ದಿದೆ? ಸರ್ಕಾರ ಒಮರ್ ಅಬ್ದುಲ್ಲಾ ಅವ್ರದಿದೆ. ಸ್ವತಃ ಮುಖ್ಯಮಂತ್ರಿ ಇವತ್ತು ಒಪ್ಕೊಂಡಿದ್ದಾರೆ, ನಾನು ವಿಫಲನಾಗಿದ್ದೀನಿ ಇದನ್ನ ತಡೆಯುವಲ್ಲಿ ಅಂತ ಹೇಳಿ. ಕೇಂದ್ರ ಸರ್ಕಾರದ ಅದರದೇ ಆದಂತ ಲಿಮಿಟೇಷನ್ ಪ್ರಕಾರ ಏನ್ ಮಾಡ್ಬೇಕಾ ಕೆಲಸ ಮಾಡ್ತಾ ಇದೆ. ನಾನು ಕೂಡ ಒಬ್ಬ ಸಂಸದನಾಗಿ ಶ್ರೀನಗರ, ಕಾಶ್ಮೀರ್ ಮತ್ತು ಲಡಾಖ್ ಆ ಪ್ರದೇಶಗಳಲ್ಲಿ ಭೇಟಿ ಕೊಟ್ಟಿದ್ದೀವಿ. ಆಫ್ಟರ್ 370 2 ಸಲ ಭೇಟಿ ಕೊಟ್ಟಿದ್ದೀವಿ. ಅಲ್ಲಿ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದೀವಿ. ಸರ್ಕಾರ ಸತತವಾಗಿ ಅದರ ಸಂಪರ್ಕದಲ್ಲಿದೆ. ಆದ್ರೆ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆದ್ಮೇಲೆ ಕೆಲವು ವ್ಯವಸ್ಥೆಗಳನ್ನ ನಾವು ಒಪ್ಕೊಳ್ಬೇಕಾಗ್ತದ, ಸಂಘರ್ಷ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಕಡಾಡಿ ಸಾಹೇಬ್ರ, ದೇಶದ ಸುರಕ್ಷತೆ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಒಬ್ಬ ಉಮರ್ ಅಬ್ದುಲ್ಲಾ ತಲೆ ಕಟ್ಟಿ ಬಿಡಬೇಡಿ. ಉಮರ್ ಅಬ್ದುಲ್ಲಾ ಅವರು ಒಪ್ಕೊಂಡಿದ್ದಾರೆ, ನಾನು ಈ ಘಟನೆಯನ್ನ ತಡಿಲಿಕ್ಕೆ ವಿಫಲ ರಾಜ್ಯದ ಮುಖ್ಯಮಂತ್ರಿ ಆಗಿ ಒಪ್ಕೋಬೇಕು. ಆದ್ರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ, ಮೋದಿ ಅವ್ರ ಜವಾಬ್ದಾರಿ. ಒಂದ್ ನಿಮಿಷ ನಂಜುಂಡೇಗೌಡರು ಏನು ಹೇಳ್ತಾ ಇದ್ರು, ಒಂದ್ ನಿಮಿಷ ಹೇಳಿ. ನೋಡಿ, ಒಮರ್ ಅಬ್ದುಲ್ಲಾ ವೈಫಲ್ಯ ಇದೆಯಲ್ಲಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅದು ಸ್ಟೇಟಸ್ ನ ಕಿತ್ಕೊಂಡಿದೀವಿ ನಾವು. ಯೂನಿಯನ್ ಟೆರಿಟರಿ ಮಾಡಿದೀವಿ. ಯೂನಿಯನ್ ಟೆರಿಟರಿಗೆ ಎಷ್ಟು ಅಧಿಕಾರ ಇದೆ ಅಂತ ಹೇಳಿ ಸಂಸದ ಸಾಹೇಬ್ರಿಗೆ ಗೊತ್ತಿದೆ. ಹಂಗಾಗಿ ನಾವು ಹೆಚ್ಚಿನ ಜವಾಬ್ದಾರಿ ಯಾರ ಮೇಲಿದೆ? ಹೆಚ್ಚಿನ ಜವಾಬ್ದಾರಿ ಇರೋದು ಕೇಂದ್ರ ಸರ್ಕಾರದ ಮೇಲೆ, ಗೃಹ ಇಲಾಖೆ ಮೇಲೆ, ಮತ್ತೆ ಲೆಫ್ಟಿನೆಂಟ್ ಗವರ್ನರ್ ಮೇಲೆ. ಅವರು ಹೊಣೆ ಹೊರಬೇಕಾಗಿತ್ತು. ಯಾಕೆ ಹೊರಲಿಲ್ಲ ಸಾಹೇಬ್ರೆ? ಹೊರಬೇಕಾಗಿತ್ತಲ್ಲ. ಅವ್ರ ಲೆಫ್ಟಿನೆಂಟ್ ಗವರ್ನರ್, ಕನಿಷ್ಠ ಪಕ್ಷ ಲೆಫ್ಟಿನೆಂಟ್ ಗವರ್ನರ್ ವಾಪಸ್ ಕರ್ಸ್ಕೋಬೇಕಾಗಿತ್ತಲ್ಲ. ಒಂದು ಮೆಸೇಜ್ ನ ದೇಶಕ್ಕೆ ಕೊಡ್ಬೇಕಾಗಿತ್ತಲ್ಲ. ಈ ಸರ್ಕಾರ ನಮ್ಮ ದೇಶದ ಸರ್ಕಾರ, ನಮ್ಮ ಪ್ರಧಾನ ಮಂತ್ರಿಗಳು ಈ ದೇಶಕ್ಕೊಂದು ಸಂದೇಶ ಕಳಿಸ್ಬೇಕಾಗಿತ್ತಲ್ಲ. ಒಂದು ಲೆಫ್ಟಿನೆಂಟ್ ಗವರ್ನರ್, ಕನಿಷ್ಠ ಪಕ್ಷ ಲೆಫ್ಟಿನೆಂಟ್ ಗವರ್ನರ್ ವಾಪಸ್ ಕರ್ಸ್ಕೋಬೇಕಾಗಿತ್ತಲ್ಲ. ಜಮ್ಮು ಕಾಶ್ಮೀರದಲ್ಲಿ ಎಂತೆಂಥವ್ರು ಗವರ್ನರ್ ಆಗಿದ್ರು ಅಂತ ನಿಮ್ಗೆ ಗೊತ್ತಿದೆ. ಜಗಮೋಹನ್ ಅಂತವ್ರು ಗವರ್ನರ್ ಆಗಿದ್ರಲ್ಲಿ. ಹೆಂಗಿದ್ರು ಜಗಮೋಹನ್? ಯಾಕೆ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಸೈಲೆಂಟ್ ಆದ್ರು? ಯಾರು ಅಕೌಂಟಬಿಲಿಟಿ ಅದಕ್ಕೆ? 26 ಜನ ಕೊಂದಿದ್ದಕ್ಕೆ ಹೆಂಗ್ ಬಂದ್ರು ಉಗ್ರರು? ಎಲ್ಲಿಂದ ಬಂದ್ರು ಉಗ್ರರು? ಇದ್ರ ಲ್ಯಾಬ್ಸ್ ಯಾರದ ಮೇಲೆ ಹೇಳಿ ನೋಡೋಣ. ಎಲ್ಲರೂ ಬರ್ಬೇಕು ಇದ್ರ ಲ್ಯಾಬ್ಸ್ ನ, ಇದರ ವೈಫಲ್ಯವನ್ನ ಎಲ್ಲರೂ ಬರ್ಬೇಕು.
ನಂಜನಗೌಡ, ಕೇಸು ತಗೊಂಬ. ಇಲ್ಲ ಒಂದು ನಿಮಿಷ ಕಡಾಡಿ ಅವರ ಒಂದು ಪ್ರಶ್ನೆ ಇದು ಇಲ್ಲಿ ಸರಿಯಾಗಿ ಕೇಳ್ತಾ ಇದ್ದಾರೆ ಅಂತ ಹೇಳಿ ಅನ್ಸುತ್ತೆ ನನಗೆ. ಏನಂತ ಹೇಳಿದ್ರೆ ಪದೇ 2020ರಿಂದ ನಾವು ನೋಡ್ತಾ ಇದ್ದೀವಿ 4 ಮೇಜರ್ ಅಟ್ಯಾಕ್ಗಳಾದವು. ಬಹಳ ಬೇರೆ ಬೇರೆ ತರದಲ್ಲಿ ಪರಿಣಾಮ ಅದು ಕಾಶ್ಮೀರದ ಮೇಲೆ ಆಯ್ತು. ಅಫ್ಕೋರ್ಸ್ ಹೌದು, 370 ನಾವು ಅಲ್ಲಿ ರದ್ದು ಮಾಡಿಬಿಟ್ಟು ಆನಂತರ ಅಲ್ಲಿ ಸರಿಯಾದಂತಹ ವ್ಯವಸ್ಥೆ ಬರುತ್ತೆ ಅನ್ನುವಂಥದ್ದೊಂದು ನಿರೀಕ್ಷೆ ಇತ್ತು ಕೇಂದ್ರ ಸರ್ಕಾರಕ್ಕೆ. 370 ರದ್ದು ಮಾಡಿದ್ರು. ರದ್ದು ಮಾಡಿದ ನಂತರ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು ಏನಂತ ಹೇಳಿದ್ರೆ, ಈ ಘಟನೆ ನಡೆಯೋದಕ್ಕಿಂತ ಮುಂಚಿನ ಕಾಶ್ಮೀರ ಇದೆಯಲ್ಲ, ತುಂಬಾ ಒಳ್ಳೆ ಪ್ರವಾಸೋದ್ಯಮ ಬಹಳ ಚೆನ್ನಾಗಿ ಚಿಗುರ್ಕೊಳ್ತು. ಆಮೇಲೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಕಡೆಗಳಿಂದ ಜನರು ಬರೋದು ಜಾಸ್ತಿ ಆಯ್ತು. ಕಳೆದ ಒಂದೇ ವರ್ಷದಲ್ಲಿ 2024ರಲ್ಲಿ ನಾನು ನೋಡ್ತಾ ಇದ್ದೆ 28 ಲಕ್ಷ ಜನ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಆರ್ಥಿಕ ಚಟುವಟಿಕೆ ಇಲ್ಲ 1 ಕೋಟಿಗೆ ಜಾಸ್ತಿ ಜನ ಲಾಸ್ಟ್ ಇಯರ್ ಹೋಗಿದೆ 24ರಲ್ಲಿ ಅನ್ಸುತ್ತೆ. 2024 ಒಂದು ಫಿಗರ್ ನೋಡಿದೆ ನಾನು, ಅದನ್ನ ಹೇಳ್ತಾ ಇದ್ದೀನಿ ನಾನು. 9 ಲಕ್ಷ ಜನ ನಮ್ಮ ಟುಲಿಪ್ ಗಾರ್ಡನ್ ನೋಡ್ಲಿಕ್ಕೆ ಬಂದ್ರು ಅಂತ ಹೇಳ್ಬಿಟ್ಟು ಕಾಶ್ಮೀರ ಸರ್ಕಾರ ಬಿಡುಗಡೆ ಮಾಡಿದಂತ ಒಂದು ಹೇಳಿಕೆ ಇತ್ತು. ಆಮೇಲೆ ಹೆದ್ದಾರಿಗಳ ಕೆಲಸ ಬಹಳ ಚೆನ್ನಾಗಿ ನಡೀತಾ ಇದೆ, ಅಂದ್ರೆ ಕಮ್ಯುನಿಕೇಶನ್ ಜಾಸ್ತಿ ಆಗ್ತಾ ಇದೆ, ಮೂಲ ಸೌಲಭ್ಯಗಳು ಜಾಸ್ತಿ ಆಗ್ತಾ ಇದೆ, ಅದೆಲ್ಲ ನಿಜ. ಆದ್ರೆ ಈ ಭಯೋತ್ಪಾದಕರ ದಾಳಿಯ ವಿಷಯದಲ್ಲಿ ಪದೇ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡುವಂತಹ ಒಂದು ಅವಕಾಶಗಳೇ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಅದು ಪುಲ್ವಾಮಾ ಇರ್ಬೋದು ಅಥವಾ ಇವತ್ತು ನಡೆದಿರುವಂತದ್ದು, ಈಗ ಮೊನ್ನೆ ನಡೆದಿರುವಂತಹ ಘಟನೆ ಕೂಡ ಇರ್ಬೋದು. ಗಡಿಯಿಂದ 22 ಕಿಲೋಮೀಟರ್ ಅವರು ನಡ್ಕೊಂಡ್ ಬಂದಿದ್ದಾರೆ, ವೆಪನ್ ಗಳನ್ನ ತಗೊಂಡ್ ಬಂದಿದ್ದಾರೆ. ನಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆ ಪದೇ ಎಲ್ಲರೂ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸಂಬಂಧಿಸಿ ಅನುಮಾನಗಳು ಇದೆ. ಕಡಾಡಿ ಅವರೇ, ಏನ್ ಹೇಳ್ತೀರಿ? ಇಲ್ಲ, ನಾವು ನೋಡ್ರಿ 24 ತಾಸು ಪೊಲೀಸರು ಕಾರ್ಯಾಚರಣೆ ಮಾಡ್ಬೇಕಾದಂತ ಅಗತ್ಯ ಇದೆ. ಆದ್ರೂ ಕೂಡ ಅದ್ರ ಮಧ್ಯೆ ಈ ತರದ ಘಟನೆಗಳು ಆಗೇ ಆಗ್ತಾವ. ಆದ್ರೂ ಅದನ್ನ ನಿಭಾಯಿಸ್ತಕ್ಕಂಥದ್ದಲ್ಲಿ ನಮ್ ಸರ್ಕಾರ ಹಿಂದ್ ಬಿದ್ದಿಲ್ಲ. ಈಗೂ ಕೂಡ ಬಹಳ ಕಠಿಣವಾದಂತ ಕ್ರಮಗಳನ್ನ ನಮ್ ಸರ್ಕಾರ ತಗೊಳ್ತಾ ಇದೆ. ಹೀಗಾಗಿ ಇದು ಕೇವಲ ಕೇಂದ್ರ ಸರ್ಕಾರ ಜವಾಬ್ದಾರಿ ವಹಿಸಿಕೊಳ್ಬೇಕು, ಕೇವಲ ಒಮರ್ ಅಬ್ದುಲ್ಲಾ ವಹಿಸಿಕೊಳ್ಬೇಕು ಅನ್ನುವಂಥದ್ದಲ್ಲ. ಒಟ್ಟು ನಾನು ಆ ವಿಚಾರವನ್ನ ಹೇಳಿದೆ, ಸಂದರ್ಭ ಹೆಂಗ್ ಬಂತು ಅನ್ನುವಂಥದ್ದನ್ನ ಹೇಳಿದೆ. ಹೀಗಾಗಿ ಅದನ್ನ ನಾವು ಚರ್ಚೆ ಮಾಡ್ತಾ ಕೂಡ್ಲಾರ್ದೆ ಒಟ್ಟು ದೇಶಕ್ಕೆ ಆಪತ್ ಬಂದಿರತಕ್ಕಂತ ಸಂದರ್ಭದಲ್ಲಿ ನಾವೆಲ್ಲರ ಜವಾಬ್ದಾರಿ ಏನು, ನಾವು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ಬೇಕನ್ನುವಂಥದ್ದು ಮುಖ್ಯ ಆಗ್ತದ. ಹೀಗಾಗಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಮಾತನಾಡುವಾಗ ಬಹಳ ಗಂಭೀರವಾಗಿ ಮಾತನಾಡ್ಬೇಕಾಗ್ತದೆ. ನಾನು ಅವ್ರನ್ನ ಗಮನಿಸ್ತಾ ಇದ್ದೀನಿ ಇತ್ತೀಚೆಗೆ. ಅವರು ಮೊದಲಿನ ಸಿದ್ದರಾಮಯ್ಯ ಅವರಾಗಿ ಉಳಿದಿಲ್ಲ. ಅವ್ರಿಗೇನು ಒತ್ತಡ ಇದೆ ಗೊತ್ತಿಲ್ಲ ನನಗೆ. ಅವ್ರ ಪಾರ್ಟಿ ಒಳಗಡೆ ಏನ್ ಗಲಾಟೆ ಆಗ್ತಾ ಇದೆ ಗೊತ್ತಿಲ್ಲ. ನೀವು ನೋಡ್ತಾ ಇದ್ದೀರಿ, ಇತ್ತೀಚೆಗೆ ವಿಜಯನಗರ ಜಿಲ್ಲೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಜಿಲ್ಲಾಧಿಕಾರಿಯನ್ನ ಒಬ್ಬ ಪ್ಯೂನ್ಗೂ ಹೇಳಲಾರ್ದಂತ ರೀತಿ ಭಾಷೆ ಉಪಯೋಗ ಮಾಡಿ, ಯಾಕಿದೆ ಇಲ್ಲಿ ನೀನು ಕೆಳಗಿಳಿ ಅಂತೇಳಿ ಒಬ್ಬ ಜಿಲ್ಲಾಧಿಕಾರಿಯನ್ನ ಕೆಳಗಿಳಿಸ್ತಾರೆ. ಇನ್ನೊಂದ್ ಕಡೆ ಯಾವುದೋ ಒಬ್ಬ ಇಂಜಿನಿಯರ್ ಮೇಲೆ ಅತ್ಯಂತ ಹಗುರವಾಗಿ ಮಾತಾಡ್ತಾರೆ. ನಿನ್ನೆ ನಮ್ಮ ಬೆಳಗಾವಿ ಕಾರ್ಯಕ್ರಮದಲ್ಲಿ ಅಡಿಷನಲ್ SP ಇದ್ದಂತ ಹುದ್ದೆ ಇದ್ದಂತವ್ರು, ಅಲ್ಲಿ ಕಾರ್ಯಕ್ರಮ ನಡೀತಾ ಇರೋದು ಪೊಲೀಸ್ ಕಮಿಷನರ್ ಏರಿಯಾ, ಪೊಲೀಸ್ ಕಮಿಷನರ್ಗೆ ಸಂಬಂಧಪಟ್ಟದ್ದು. ಯಾರು ಏನು ಅಂತ ಯೋಚನೆನೇ ಮಾಡ್ಲಾರ್ದೆ ನೀವೆಲ್ಲ ಏನ್ ಮಾಡ್ತಾ ಇದೀರಿಲ್ಲ ಅಂತ ಹೇಳಿ ಕೈ ಎತ್ತಕ್ಕಂತ ಕೆಲಸ ಮಾಡ್ತಾರೆ. ಎಲ್ಲೋ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಸ್ಥೀಮಿತವನ್ನ ಕಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನಮಗ್ ಭಾಸ ಆಗ್ತಾ ಇದೆ. ಹೀಗಾಗಿ ಇಂಥ ಮುತ್ಸದ್ದಿ ಇರ್ತಕ್ಕಂಥ ರಾಜಕಾರಣಿ ಮುಖ್ಯಮಂತ್ರಿ ಇದ್ದಂಥವ್ರು ಬಹಳ ಸಂಯಮದಿಂದ ವರ್ತನೆ ಮಾಡಿದ್ರೆ ಅದು ಅವ್ರಿಗೂ ಒಳ್ಳೇದಾಗ್ತದೆ, ರಾಜ್ಯಕ್ಕೂ ಒಳ್ಳೇದಾಗ್ತದೆ, ದೇಶಕ್ಕೂ ಒಳ್ಳೇದಾಗ್ತದೆ ಅಂತ ನಮ್ಮ ಅಭಿಪ್ರಾಯ ಇದೆ. ಪಾಟೀಲ್ರೆ, ನೋಡಿ, ಸಿದ್ದರಾಮಯ್ಯನವರು ಶಿಷ್ಟಾಚಾರ ಉಲ್ಲಂಘಿಸಿದ್ದಕ್ಕಾಗಿ ವಿಜಯನಗರದಲ್ಲಿ ಜಿಲ್ಲಾಧಿಕಾರಿನ ಕೆಳಗಿಳಿಸಿದ್ದಾರೆ. ಒಬ್ಬ ಅಧಿಕಾರಿಗೆ ಶಿಷ್ಟಾಚಾರ ಅನ್ನೋದು ಗೊತ್ತಿರಬೇಕಾಗ್ತದೆ. ಆ ಶಿಷ್ಟಾಚಾರ ಉಲ್ಲಂಘಿಸಿ ಸ್ವಾಮಿಗಳ ಹತ್ರ ಒಬ್ಬ ಜಗದ್ಗುರುಗಳ ಪಕ್ಕದಲ್ಲಿ ಹೋಗಿ ಕೂತಿದ್ದಕ್ಕ ಏನಯ್ಯ ನೀನಿಲ್ಲ ಕೂತಿದೆ, ಎಲ್ಲಿ ಕೂಡಬಾರ್ದು ಶಿಷ್ಟಾಚಾರದ ಅಂತ ಹೇಳಿದ್ದಾರೆ. ಒಬ್ಬ ಪ್ರಬುದ್ಧ ಮುಖ್ಯಮಂತ್ರಿ, ಒಬ್ಬ ಒಳ್ಳೆಯ ವಿಚಾರವುಳ್ಳ ಮುಖ್ಯಮಂತ್ರಿ ಆ ತರದ್ ತಪ್ಪು ಮಾಡಿಲ್ಲ. ಇನ್ನು ಬೆಳಗಾವಿನಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ನಿನ್ನೆ ಒಂದು ಸಭೆ ನಡೆದಿದೆ. ಇವತ್ತು ನರೇಂದ್ರ ಮೋದಿ ಅವ್ರದ್ದು ಸಭೆ ನಡೀತದೆ, ಅಮಿತ್ ಶಾ ಅವ್ರದ್ದು ನಡೀತದೆ, ಕಡಾಡಿ ಸಾಹೇಬ್ ಅವ್ರದ್ದು ನಡೀತದೆ. ಅಲ್ಲಿ ಸಡನ್ಲಿ ಒಂದು 4 ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರಿಂದ ಪೊಲೀಸರನ್ನ ಜಬರ್ಸಿ ಏನ್ ಹೇಳಿದಾರೆ, ಅವರು ಏನ್ ಮಾಡ್ತಾ ಇದ್ದೀರಿ ನೀವು, ಸುರಕ್ಷತೆಯಲ್ಲಿ ಕೊಡಿ, ಇಲ್ಲಿ ಏನ್ ಮಾಡ್ತಾ ಇದ್ದೀರಿ, ಯಾಕೆ ನೋಡ್ತಾ ಇಲ್ಲ ಇದೆಲ್ಲ ಅಂತ ಕೇಳಿದಾರ ಹೊರತಾಗಿ ಒಬ್ಬ ಮುಖ್ಯಮಂತ್ರಿ ಆಗಿ ಅಧಿಕಾರಿಗಳನ್ನ ಏನು ಹೇಳೇಬಾರದು ಅಂತ ಹೇಳಿ ಈ ಮೆಂಟಾಲಿಟಿ ಇದ್ರೆ ಏನು ಮಾಡಕ್ಕಾಗಲ್ಲ. ಮತ್ತು ಬಿಜೆಪಿ ಅವರಿಗೆ ಒಂದ್ ನಿಮಿಷ ಸರ್, ಕಡಾಡಿ ಸಾಹೇಬ್ ಒಂದೇ ನಿಮಿಷ, ಒಂದೇ ಮಾತು ಮುಗಿಸ್ತೀನಿ MP ಸಾಹೇಬ್ರ, ಒಂದೇ ಮಾತು. ಮೊಸರಿನಲ್ಲಿ ಕಲ್ಲು ಹುಡುಕುದು ಒಂದು ಸ್ವಭಾವ ಇದೆ ಬಿಜೆಪಿ ಅವರಿಗೆ. ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರು ಅದು ತಪ್ಪು ಕಾಣಿಸ್ತದೆ. ಯಾಕಂತ ಕೇಳಿದ್ರೆ ಸಿದ್ದರಾಮಯ್ಯ 199ರಷ್ಟು ತಪ್ಪು ಮಾಡ್ಲಾರ್ದಂತ ಒಬ್ಬ ಮುಖ್ಯಮಂತ್ರಿ, ಪ್ರಬುದ್ಧ, ಇಡೀ ರಾಷ್ಟ್ರದಲ್ಲಿ ಮೊದಲನೇ ಮುಖ್ಯಮಂತ್ರಿ ಅಂತ ನಮ್ಮ ಅಭಿಪ್ರಾಯ. ನಮ್ಮ ಪಕ್ಷದವರಂತಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯರಾಗಿ ಹೇಳ್ಬೋದು, ಇದೊಬ್ಬ ಪ್ರಬುದ್ಧ ಮುಖ್ಯಮಂತ್ರಿ, ಅಂತ ಯಾವುದು ತಪ್ಪುಗಳು ಮಾಡಲ್ಲ. ಬಿಜೆಪಿ ಅವರಿಗೆ ಟೀಕೆ ಮಾಡಕ್ ಬೇಕು. ಈಗ ಯುದ್ಧದ ಬಗ್ಗೆ ಹೇಳಿದ್ದು ನಿಮ್ಮ ಪಕ್ಷದವರು ಹೊರತಾಗಿ ಉಳಿದವರು ಯಾರಿಗೂ ಸುದ್ದಿ ಬೇಕಾಗಿಲ್ಲ. ಇದು ಉಳಿದ ಇಡೀ ರಾಷ್ಟ್ರದ ಜನರೇ
ಇದನ್ನು ವಿಚಾರ ಮಾಡ್ತಾ ಇದ್ದಾರೆ, ಪರ ವಿರೋಧ. ಬಿಜೆಪಿ ಅವರು ಮಾತ್ರ ಇದು ಟೀಕೆ ಮಾಡ್ತಾ ಇದ್ದಾರೆ. ಎಸ್ ಕಡಾಡಿ ಏನು ಹೇಳ್ತಾರೆ? ಇಲ್ಲ, ಒಂದು ಮುಖ್ಯಮಂತ್ರಿ ಆದಂತವರು ತಮ್ಮ ಭಾಷೆ, ತಮ್ಮ ಬಾಡಿ ಲ್ಯಾಂಗ್ವೇಜ್ ಮೇಲೆ ಹಿಡಿತಾ ಇರ್ಬೇಕಾಗ್ತದ. ನೀವ್ ಹೇಳಿದ್ರಿ ಅಧಿಕಾರಿಗಳಿಗೆ ಆದೇಶ ಮಾಡೋದು ಬ್ಯಾಡೇನಂತೇಳಿ. ಅಧಿಕಾರಿಗಳಿಗೆ ಆದೇಶ ಮಾಡಕ್ಕೆ ಅವ್ರಿಗೆ ಅವಕಾಶ ಕೊಟ್ಟದ ಸರ್ಕಾರ, ಮುಖ್ಯಮಂತ್ರಿಯಾಗಿ ಹೆಡ್ ಆಫ್ ಸರ್ಕಾರದ ಮುಖ್ಯಸ್ಥರವರು. ಅವ್ರು ಮಾಡೇ ಮಾಡ್ಬೇಕಾಗ್ತದ. ಆದ್ರ ಮಾಡುವಂತ ದಾಟಿ, ಮಾಡುವಂತ ಸ್ಥಳ, ಮಾಡುವಂತ ಸಮಯ ವ್ಯತ್ಯಾಸ ಇರ್ತದ. ಸಾರ್ವಜನಿಕ ವೇದಿಕೆ ಮೇಲೆ ಇದೀರಿ ನೀವು. ಸಾರ್ವಜನಿಕ ವೇದಿಕೆ ಮೇಲೆ ಇದ್ದಂತ ಸಂದರ್ಭದಲ್ಲಿ ನಿಮ್ ಕಡೆ ಎಲ್ಲ ಕ್ಯಾಮ್ರಾ ಇದಾವೆ, ನಿಮ್ ಕಡೆ ಮೈಕ್ ಆನ್ ಇದೆ, ಲೌಡ್ ಸ್ಪೀಕರ್ ನಲ್ಲಿ ಸಹಸ್ರಾರು ಜನರಿಗೆ ಕೇಳಿಸ್ತಾ ಇದೆ. ಇದನ್ನ MB ಪಾಟೀಲ್ರು ಬಂದು ಮೈಕ್ ಆಫ್ ಮಾಡಿದ್ರು, HK ಪಾಟೀಲ್ರು ಬಂದು ಕಿವಿಯಲ್ಲಿ ಹೇಳಿದ್ರು. ಅವರ ಬಂದೋಬಸ್ತಿಗಾಗಿದ್ದಂತ ಒಬ್ಬ ಅಧಿಕಾರಿ ಬಂದು ಅದನ್ನ ತಡೆ ಹಿಡಿಬೇಕಾಯ್ತು. ಅಂದ್ರೆ ನೀವು ಈ ರೀತಿ ಭಾವೋದ್ವೇಗಕ್ಕೆ ಒಳಗಾದಾಗ ಇಂಥ ಅನಾಹುತಗಳು ಸಂಭವಿಸ್ತವೆ. ನೀವು ಸಾರ್ವಜನಿಕವಾಗಿ ಯಾವ ರೀತಿ ಸ್ಪಂದಿಸ್ಬೇಕನ್ನುವಂಥದ್ದು ಮುಖ್ಯ ಆಗ್ತದ. ಅಲ್ಲಿಯೂ ಕೂಡ ಒಬ್ಬ DC-ಗೆ ನೀವು ಮೈಕ್ ಆಫ್ ಮಾಡಿ ನೀವು ಅವ್ನ್ ಕರೆದು ಮೆತ್ತಗೆ ಹೇಳಿದ್ರೆ ಆಗ್ತಿತ್ತು. ನೀವು ಓಪನ್ ಆಗಿ ಗದರಿಸುವಂತದ್ದು ಏನಿದೆ? ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರೆ, ಶಿಷ್ಟಾಚಾರಗಳ ಉಲ್ಲಂಘನೆ ಆಗಿದ್ರೆ ಮುಖ್ಯಮಂತ್ರಿಗಳು ನೋಟಿಸ್ ಕೊಡ್ಬೇಕಾಗ್ತದ. ಸಾರ್ವಜನಿಕವಾಗಿ ನೀವು ಒಬ್ಬ ವ್ಯಕ್ತಿಯನ್ನ ತೇಜಸ್ವಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ಯಾರೇ ಕೂಡ ಕಡಾಡಿ ಸಾಹೇಬ್ರ, ಬಿಜೆಪಿ ಎಂಪಿ ಒಬ್ಬ ಜಿಲ್ಲಾಧಿಕಾರಿಯನ್ನ, ಹನೀಫ್ ಸಾಹೇಬ್ರ ಕೇಳಿ, ಒಬ್ಬ ಬಿಜೆಪಿ MP ಜಿಲ್ಲಾಧಿಕಾರಿಯನ್ನ ಅಟ್ಟಾಡಿಸಿ ಹೊಡೆದಿದ್ದು ನೋಡಿದೀವಿ ನಾವು ಇದೇ ರಾಷ್ಟ್ರದಲ್ಲಿ. ಇಲ್ಲ, ನನ್ನ ಚರ್ಚೆಯನ್ನ ಕರಡಿ ಸಾಹೇಬ್ರಿದ್ದಾರೆ, ನನ್ನ ಚರ್ಚೆಯನ್ನ ಯುದ್ಧಕ್ಕೆ ಸಂಬಂಧಪಟ್ಟಂತ ಸಿದ್ದರಾಮಯ್ಯನವ್ರ ಹೇಳಿಕೆಗೆ ಮಾತ್ರನೇ ಸೀಮಿತಗೊಳಿಸ್ತೀನಿ. ಯಾಕೆಂದ್ರೆ ಅವ್ರ ಪಕ್ಷದೊಳಗೆ ನಾನು ಹೋಗಿ ಹಿಡಿದು ನೋಡಕ್ಕಾಗಲ್ಲ ಅವ್ರ ಪಕ್ಷದೊಳಗೆ ಏನ್ ನಡೀತಾ ಇದೆ ಅಂತ. ಅದು ನನ್ಗೆ ಸಂಬಂಧಪಡದ ವಿಚಾರ ಅದು. ಆದ್ರೆ ಸಿದ್ದರಾಮಯ್ಯನವ್ರು ಮಾತಾಡಿದ್ರಲ್ಲಿ ನನಗೆ ಯಾವ ತಪ್ಪು ಕಾಣಿಸ್ತಿಲ್ಲ. ಅವರೆಲ್ಲ ಯೋಚನೆ ಮಾಡೇ ಮಾತಾಡಿದ್ದಾರೆ. ಈಗಾಗಲೇ ಕರಾಡಿ ಸಾಹೇಬರು ಅದರ ಬಗ್ಗೆ ಮಾತಾಡಿದ್ದಾರೆ. ಅವರು 75 ವರ್ಷದ ಮುತ್ಸದ್ದಿ ರಾಜಕಾರಣಿ, ಅನೇಕ ಸಲ ಶಾಸನಸಭೆಗೆ ಆಯ್ಕೆ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರು ಯುದ್ಧದ ಪರಿಣಾಮಗಳು ಮತ್ತೆ ಅದರ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಯುದ್ಧ ಪರಿಹಾರ ಅಲ್ಲ, ಅಂತಿಮ ಅಸ್ತ್ರವಾಗಿ ಯುದ್ಧವನ್ನ ಬಳಸ್ಕೋಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ವಿಶೇಷವಾದ ಅರ್ಥ ಹುಡುಕ್ಬೇಕಾದಂತ ಅಗತ್ಯ ಇಲ್ಲ. ಆಮೇಲೆ ಅದಕ್ಕೆ ಪಾಕಿಸ್ತಾನದ ಪರವಾಗಿ ಅವ್ರು ಮಾತಾಡಿದ್ದಾರೆ ಅಂತ ಅರ್ಥ ಹುಡುಕ್ಬೇಕಾದ ಅಗತ್ಯ ಇಲ್ಲ. ನಾನೇನ್ ಹೇಳಿದ್ದು ಅಂದ್ರೆ, ಒಬ್ರು ಮುಖ್ಯಮಂತ್ರಿಯಾಗಿ ಮಾತಾಡಿದ್ದಾರೆ, ಅವರು ಸಾಮಾನ್ಯ ಮನುಷ್ಯನಾಗಿ ಮಾತಾಡ್ಲಿಲ್ಲ. ಸಾಮಾನ್ಯ ಮನುಷ್ಯನಾಗಿ ಮಾತಾಡಿದ್ರೆ ಅವರು ಯೋಚನೆ ಮಾಡದೆ ಮಾತಾಡಿರ್ಬೋದು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅವ್ರು ಮುಖ್ಯಮಂತ್ರಿಯಾಗಿ ಮಾತಾಡ್ಬೇಕಾದ್ರೆ ಅದರ ಸಾಧಕ ಬಾಧಕಗಳು ಪ್ರತಿಯೊಂದನ್ನು ಜವಾಬ್ದಾರಿಯುತವಾಗಿ ಮಾತಾಡಿರ್ತಾರೆ. ಅದನ್ನ ನಾನು ಹೇಳ್ತಾ ಇರೋದು. ಆಮೇಲೆ ನನ್ನ ಇದು ಕೂಡ ಅಭಿಪ್ರಾಯವು ಕೂಡ ಯುದ್ಧ ಅಂತಿಮ ಅಲ್ಲ. ಈಗಾಗ್ಲೇ ಕರಾಡಿ ಸಾಹೇಬ್ರು ಕೇಳಿಸ್ಕೊಂಡ್ರೆ ಏನೋ, ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ ಮತ್ತೆ ಇಸ್ರೇಲ್ ಮತ್ತೆ ಹಮಾಸ್ ನಡುವೆ ನಡೀತಾ ಇರುವಂತ ಯುದ್ಧಗಳಲ್ಲಿ ಏನಾಗ್ತಾ ಇದೆ, ಅದ್ರ ಪರಿಣಾಮಗಳೇನು ಅಂತ ಹೇಳಿ ಈಗಾಗ್ಲೇ ನೋಡ್ತಾ ಇದ್ದೀರಾ. ಮಕ್ಕಳುಗಳು, ಹಸುಳೆಗಳು ಸಾಯ್ತಾ ಇವೆ, ಮಹಿಳೆಯರು ಸಾಯ್ತಾ ಇದಾರೆ, ವೃದ್ಧರು ಸಾಯ್ತಾ ಇದಾರೆ, ನರಮೇಧಗಳು ನಡೀತಾ ಇದೆ, ಆಮೇಲೆ ಕಟ್ಟಡಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಧ್ವಂಸ ಆಗ್ತಾ ಇದೆ. ಒಂದು ರಾಷ್ಟ್ರವನ್ನ ಪುನರ್ನಿರ್ಮಾಣ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ? ಈ ರೀತಿ ನಾವು ಯೋಚನೆ ಮಾಡ್ಬೇಕು ಹೊರತು ಅದು ಬಿಟ್ಟು ನಾವು ಎಲ್ಲದಕ್ಕೂ ಯುದ್ಧ ಅಂತ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಅನಿವಾರ್ಯವಾಗಿ ಅಂತಿಮವಾಗಿ ಒಳಗಿಬಿಡೋಣ ಬೇಕಾದ್ರೆ ಪಾಕಿಸ್ತಾನ ಅಂತ ಹೇಳೋ ಒಂದು ಮನುಷ್ಯರು ನಾವು. ಸರಿ, ಒಂದ್ ನಿಮಿಷ ಕಡಾಡಿ ಅವರೇ. ಸರ್ಕಾರ ಈಗ ಒಂದು ಜಲಯುದ್ಧ ಅಂತ ಹೇಳಿ ಬಂತು ಮಾಧ್ಯಮಗಳಲ್ಲೆಲ್ಲ, ನೀರನ್ನು ನಿಲ್ಲಿಸಿದ್ರು. ಇವೆಲ್ಲ ಸ್ವಲ್ಪ ಲಾಂಗ್ ಟರ್ಮ್ ಆಗಿ ಪ್ರಭಾವ ಬೀರುವಂತಹ ಅಂಶಗಳಿದು. ತಕ್ಷಣಕ್ಕೆ ನಮಗೆ ಏನಾದ್ರೂ ಇದು ಅವರಿಗೆ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ಅಥವಾ ಸರ್ಕಾರಕ್ಕೆ ಅಥವಾ ಉಗ್ರಗಾಮಿಗಳಿಗೆ ತೊಂದರೆ. ಈಗ ನೋಡಿ, ನಾವು ನೀರು ನಿಲ್ಲಿಸಿದ್ವಿ ಅಂತ ಹೇಳಿ ಆದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗೋದು. ಅಲ್ಲಿ ನಾವು ಉಗ್ರಗಾಮಿಗಳ ವಿರುದ್ಧ ಏನು ಪರ್ಟಿಕ್ಯುಲರ್ ಕ್ರಮ ಕೈಗೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಏನಲ್ಲಿ ಅವ್ರದ್ದು ಕ್ಯಾಂಪ್ಗಳಿದೆ, ಶಿಬಿರಗಳಿದೆ, ನಮ್ಗೆಲ್ಲರಿಗೂ ಗೊತ್ತಿದೆ. ಪಾಕಿಸ್ತಾನ ಮೊದಲಿಂದ ಇದಕ್ಕೆ ಬೆಂಬಲ ಕೊಡ್ತಾ ಇದೆ. ಗಡಿಯಾಚೆನಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಹಿಂದೆ ಬಾಲಾಕೋಟ್ ಪ್ರಕರಣದಲ್ಲಿ ಕೂಡ ನಾವು ನೋಡಿದ್ವಿ. ನಮ್ಮ ಸೈನಿಕರು ಒಳಗಡೆ ನುಗ್ಗಿಬಿಟ್ಟು ಬಹಳಷ್ಟು ಶಿಬಿರಗಳನ್ನೆಲ್ಲ ಧ್ವಂಸ ಮಾಡಿದ್ರು. ಆ ತರದ್ದು ಆಕ್ಷನ್ಗಳೇ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಅನ್ಸಲ್ವ ನಿಮಗೆ? ಒಂದು. ಎರಡನೇದು, ಪ್ರಧಾನಮಂತ್ರಿಯವರ ಬಗ್ಗೆ ಇವರಿಬ್ರು ಎತ್ತಿದಂತ ಪ್ರಶ್ನೆಗಳು, ಪಾಟೀಲ್ ಎತ್ತಿದ್ರ ಪ್ರಶ್ನೆನ. ಪ್ರಧಾನಮಂತ್ರಿಯವರು ವಿದೇಶದಿಂದ ಬಂದ ಮೇಲೆ ದೆಹಲಿನಲ್ಲಿ ಕೂತ್ಕೊಂಡ್ಬಿಟ್ಟು ಬಹಳ ಗಟ್ಟಿಯಾಗಿ ಅದನ್ನ ಹಿಡ್ಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಿಸಿದಲ್ಲಿ ಇದು ಮಾಡಬೇಕಾಗಿತ್ತು. ಒಂದು, ಸರ್ವ ಪಕ್ಷಗಳ ಸಭೆಯಲ್ಲಿ ಪ್ರಧಾನಿಯವರ ಅಧ್ಯಕ್ಷತೆ ವಹಿಸಬೇಕಾಗಿತ್ತು, ರಕ್ಷಣಾ ಸಚಿವರಿಗಿಂತ ಹೆಚ್ಚಾಗಿ. ಯಾಕಂತ ಹೇಳಿದ್ರೆ ಇದು ದೇಶ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದು ನಮಗೆಲ್ಲರಿಗೂ ಅರ್ಥ ಆಗಿದೆ. ನಮಗೆ ಅವರು ಇನ್ನೂ ನವೆಂಬರ್ನಲ್ಲಿ ಯಾವತ್ತು ಚುನಾವಣೆ ನಡೀಬೇಕಾಗಿರೋದು ಬಿಹಾರದಲ್ಲಿ, ಆ ಸಭೆಗೆ ಹೋಗ್ಲಿಲ್ಲ ಅಂದ್ರೂ ನಡೀತಾ ಇತ್ತು, ಇಲ್ಲಿ ಇರಬೇಕಾಗಿತ್ತು ಅನ್ನುವಂಥದ್ದು ಒಂದು ಬಲವಾದ
ಅಭಿಪ್ರಾಯ ಇದೆ. ಬಹಳ ಸಾರ್ವಜನಿಕ ವಲಯದಲ್ಲಿ ಕಾಂಗ್ರೆಸ್ನವರು ಹೇಳ್ತಾರೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ, ನಾವು ಸಾರ್ವಜನಿಕ ವಲಯದಲ್ಲೂ ಕೂಡ ಅದಿದೆ ಅದು ಅಲ್ವಾ? ಹಂಗ ಅನ್ಸಲ್ವಾ ನಿಮಗೆ ಕಡಾಡಿ ಅವರೇ? ಹನೀಫ್ ಸಾಹೇಬರ ಪ್ರವಾಸ ಮೊಟಕುಗೊಳಿಸಿ ತುರ್ತು ಬರ್ಬೇಕಾಗಿತ್ತು ಅಲ್ಲಿ. ಒಂದ್ ವೇಳೆ ಹೋಗುದಿಲ್ಲ ಅಂದ್ರ, ಕಾಶ್ಮೀರ್ಗೆ ಹೋಗುದಿಲ್ಲ ಅಂದ್ರ ತುರ್ತು ಬರೋ ಅವಶ್ಯಕತೆ ಏನಿತ್ತು? ಪ್ರವಾಸ ಮೊಟಕುಗೊಳಿಸುವ ಅವಶ್ಯಕತೆ ಏನಿತ್ತು? ಬಿಹಾರ ಚುನಾವಣೆಗ ಒಂದ್ ನಿಮಿಷ ಇಲ್ಲ, ಒಂದು ತಾವು ಹೇಳಿದ್ರಿ ಮೊದಲೇದ್ದು ಆ ಉಗ್ರವಾದಿಗಳನ್ನ ನೇರವಾಗಿ ಕ್ರಮ ತಗೊಳ್ಬೇಕಾಗಿತ್ತು, ಜನಸಾಮಾನ್ಯರಿಗೆ ಅದರಿಂದ ತೊಂದರೆ ಆಗ್ತದ ಅಂತ ಹೇಳಿ. ನೇರವಾಗಿ ಏನೇನ್ ಕ್ರಮ ತಗೋಬೇಕೋ ಅವ್ರ ಮೇಲೆ ತಗೊಂಡಿದ್ದಾರೆ. ಎಲ್ಲಿ ಶ್ರೀನಗರದಲ್ಲಿದ್ದಂತ 9 ಉಗ್ರವಾದಿಗಳ ಅಡಗುತಾಣಗಳನ್ನ, ಅವ್ರ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ ಮತ್ತು ಅನೇಕ ಜನರನ್ನ ಅರೆಸ್ಟು ಕೂಡ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಚಟುವಟಿಕೆ ಮಾಡ್ತಕ್ಕಂತ ಅನೇಕ ಜನರನ್ನ ಅರೆಸ್ಟ್ ಮಾಡಿದ್ದಾರೆ, ಕೆಲವರನ್ನ ಹೊಡೆದು ಉಳಿಸಿದ್ದಾರೆ. ಇದು ಮೊದಲನೇ ಸ್ಟೆಪ್, ಬಹಳ ಗಂಭೀರವಾದಂತಹ ಸ್ಟೆಪ್ ಅನ್ನ ಇಮಿಡಿಯೇಟ್ ಆಕ್ಷನ್ ಆಗಿದೆ ಅಲ್ಲಿ. ಅದನ್ನು ಕೂಡ ತಾವು ಗಮನಿಸಬೇಕಾಗ್ತದೆ. ಒಂದು. ಎರಡನೇದು, ನಮ್ಮ ನೆರೆಯ ರಾಷ್ಟ್ರ ಈ ತರದ ಕಿತಾಪತಿಯಲ್ಲಿ ತೊಡಗಿದಂತ ಸಂದರ್ಭದಲ್ಲಿ ನೀವು ನೋಡಿದ್ರಿ, ಈ ಹಿಂದೆ ನಮ್ಮ ಒಬ್ಬ ಕ್ಯಾಪ್ಟನ್, ಏನವ್ರ ಹೆಸರು ಅಭಿನಂದನ್ ಕ್ಯಾಪ್ಟನ್ ಅವರು ಅಲ್ಲಿ ಹೋಗಿ ಸಿಕ್ಕೊಂಡಾಗ ಏನಾಯ್ತು, ಅವ್ರಿಗೆ ಯಾವ ರೀತಿ ಎಚ್ಚರಿಕೆಯನ್ನ ಕೊಟ್ಟರು, ಯಾವ ರೀತಿ ವಾಪಸ್ ಕರ್ಕೊಂಡ್ ಬಂದ್ರು ಅನ್ನುವಂಥದ್ದು ತಮ್ಗೆ ಗೊತ್ತಿದೆ. ಈ ರೀತಿಯಾದ ಟ್ಯಾಕ್ಟಿಕ್ಸ್ ಗಳನ್ನ ಸರ್ಕಾರ ಕೂಡ ಉಪಯೋಗ ಮಾಡ್ಕೊಳ್ಬೇಕಾಗ್ತದ. ಕೆಲವು ಸಲ ಏನಾಗ್ತದ, ಜನರಿಗೂ ತೊಂದರೆ ಆಗ್ತದ, ನಾನು ಒಪ್ಕೋತೀನಿ. ಆದ್ರೆ ಜನರಿಗೆ ತೊಂದರೆ ಆಗ್ತದ ಅಂತೇಳಿ ಆ ಜನರನ್ನ ಬಿಟ್ರ ಇನ್ನೂ ಬಹಳ ತೊಂದರೆ ಮಾಡ್ತಾರ ಅವ್ರು. ಹೀಗಾಗಿ ಇಂತ ರಾಜತಾಂತ್ರಿಕ ಕ್ರಮಗಳನ್ನ ಏನ್ ಕೈಗೊಳ್ಬೇಕಾಗ್ತದ ಅದನ್ನ ಕೈಗೊಳ್ತಾ ಇದಾರೆ. ಅಂದ್ರೆ ನಮ್ಮ ದೇಶದಲ್ಲಿ ಇದ್ದಂತ ಪಾಕಿಸ್ತಾನಿಯರನ್ನ ತಕ್ಷಣ ಹೊರಗೆ ಹಾಕುವಂತದ್ದು ಮತ್ತು ಆ ದೇಶದಲ್ಲಿ ಇದ್ದಂತ ಇಂಡಿಯನ್ಸ್ ಅನ್ನ ವಾಪಸ್ ನಮ್ ದೇಶಕ್ಕೆ ಕರೆತರುವಂತದ್ದು ಮತ್ತು ಯಾರ್ಯಾರು ಈ ಚಟುವಟಿಕೆಯಲ್ಲಿ ಇದಾರ ಆ ಲಿಸ್ಟ್ ಇಟ್ಕೊಂಡು ಅದರ ಪ್ರಕಾರ ಏನ್ ಕ್ರಮ ತಗೋಬೇಕಂತೇಳಿ ಮಾಡುವಂತದ್ದು ಮತ್ತು ಒಂದ್ ವೇಳೆ ಯುದ್ಧ ಮಾಡ್ಬೇಕಾದ್ರೆ ಅದಕ್ಕೆ ಪೂರಕ ವಾತಾವರಣ ಕೂಡ ನಿರ್ಮಾಣ ಮಾಡ್ಕೊಳ್ಬೇಕಾಗ್ತದೆ. ಜಗತ್ತಿನ ಅನೇಕ ರಾಷ್ಟ್ರಗಳ ಗಮನವನ್ನ ಸೆಳಿಬೇಕಾಗ್ತದ. ಸಂಯುಕ್ತ ರಾಷ್ಟ್ರದಲ್ಲಿ ಈ ಬಗ್ಗೆ ಚರ್ಚೆ ಆಗ್ಬೇಕಾಗ್ತದ. ಅವ್ರಿಗೆ ಚರ್ಚೆ ಈ ಮುಟ್ಲಿ ಅನ್ನುವಂತ ಕಾರಣದಿಂದ ಅವ್ರು ಇಂಗ್ಲಿಷ್ ನಲ್ಲಿ ಕೂಡ ಮಾತನಾಡಿದ್ದಾರೆ. ಹೀಗಾಗಿ ಅವ್ರು ಏನೇನು ಕ್ರಮ ತಗೋಬೇಕಾಗಿತ್ತು ಆ ಕ್ರಮದ ಜೊತೆಗೆ ಬಿಹಾರ್ ಚುನಾವಣೆಯಲ್ಲೂ ಕೂಡ ಭಾಗವಹಿಸಿದ್ದಾರೆ. ಹೀಗಾಗಿ ಬಿಹಾರ್ ಚುನಾವಣೆಯಲ್ಲಿ ಭಾಗವಹಿಸಿದ್ರು ಅನ್ನುವಂಥದ್ದೇ ಒಂದೇ ಕಾರಣದಿಂದ ಈ ಎಲ್ಲಾ ಕೆಲಸಗಳನ್ನ ನಾವು ಅಲ್ಲಗಳ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವರು ಪ್ರವಾಸ ಮೊಟಕುಗೊಳಿಸಿ ಬಂದಿರೋದ್ರಿಂದ ಬಿಹಾರ್ ಚುನಾವಣೆಗೆ ಹೋಗ್ಬಾರ್ದಂತೂ ಅಲ್ಲ. ಮತ್ತು ಸರ್ವಪಕ್ಷ ಸಭೆ ನಡೆದಂತ ಸಂದರ್ಭದಲ್ಲಿ ಇವರು ಟಾಪ್ ಮೋಸ್ಟ್, ಯಾಕಂದ್ರೆ ಒಂದೊಂದು ಸಭೆಗಳನ್ನ ಒಬ್ಬೊಬ್ರು ಅಟೆಂಡ್ ಮಾಡ್ಬೇಕಾಗ್ತದೆ. ದೇಶದ ರಕ್ಷಣಾ ಸಚಿವರು ಅಲ್ಲಿದ್ರು, ಗೃಹ ಸಚಿವರು ಅಲ್ಲಿದ್ರು. ಹೀಗಾಗಿ ಜವಾಬ್ದಾರಿತ ಜನ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರು ಬೇರೆ ಯಾವುದೋ ಒಂದು ಕೆಲಸದಲ್ಲಿ ತೊಡಗಿರ್ತಾರೆ. ಹೀಗಾಗಿ ಕೇವಲ ನೀವ್ ಹೇಳಿದ್ರಲ್ಲ ಮೊಸರಿನಲ್ಲಿ ಕಲ್ಲು ಹುಡುಕ್ಬಾರ್ದು ಅಂತೇಳಿ, ಹೀಗಾಗಿ ತಾವು ಕೂಡ ಮೊಸರಿನಲ್ಲಿ ಕಲ್ಲು ಹುಡುಕುವಂತ ಕೆಲಸ ನಿಲ್ಲಿಸ್ಬೇಕಾಗ್ತದ. ದೇಶ ಕಷ್ಟ ಪರಿಸ್ಥಿತಿಯಿದ್ದಾಗ ಇದು ಮೊಸರಿನ ಕಲ್ಲು ಹುಡುಕು ಕೆಲಸ ಅಲ್ಲ. ದೇಶದ ಪ್ರಧಾನಮಂತ್ರಿಗೆ ಒಂದು ಬದ್ಧತೆ ಬೇಕಾಗ್ತದೆ, ಆದ್ಯತೆ ಮೇಲೆ ಕೆಲಸ ಮಾಡಬೇಕಾಗ್ತದೆ. ದೇಶದ ಪ್ರಧಾನಮಂತ್ರಿಗಳು ಇಂತ ತುರ್ತು ಸಂದರ್ಭ ಯಾವುದು? ಇದು 26 ಜನ ಸತ್ತೋಗಿದ್ದಾರೆ, ಉಗ್ರವಾದಿಗಳು ಕೊಂದಿದ್ದಾರೆ, ನಾನು ಅಲ್ಲಿ ಹೋಗ್ಬೇಕಂತ ಹೇಳಿ ಸೌದಿ ಅರೇಬಿಯಾದಿಂದ ವಾಪಸ್ ಬಂದಿದ್ದು. ಇಲ್ಲಿ ಬದ್ಧತೆ ಮೇಲೆ ಕೆಲಸ ಮಾಡಬೇಕಾದ ಪ್ರಧಾನಮಂತ್ರಿಗಳು ಚುನಾವಣೆಯನ್ನು ಮಾಡಬೇಕಾಗ್ತದೆ, ಅದು ಮಾಡಬೇಕಾಗ್ತದೆ, ಎಲ್ಲರೂ ಮಾಡ್ಬೇಕು. ಆದ್ರೆ ಆದ್ಯತೆ ಮೇಲೆ ಪ್ರಧಾನಮಂತ್ರಿ ಬದ್ಧತೆಯಿಂದ ಕೆಲಸ ಹಾರಿಕೆ ಉತ್ತರ ಕೊಟ್ಟರು ಸಮಂಜಸಲ್ಲ ಅಂತ ನನ್ನ ಅಭಿಪ್ರಾಯ. ಕೇಳ್ರಿ ಆಯ್ತಲ್ಲ, ರಾಹುಲ್ ಗಾಂಧಿ ಅವರು ಈ ದೇಶದ ವಿಷಯವನ್ನ ಬೇರೆ ದೇಶದಲ್ಲಿ ಇಟ್ಟು ಯಾವ ರೀತಿ ಆದ್ಯತೆ ಮೇಲೆ ಮಾತಾಡಿದಾರೆ ನಿಮ್ಗೆ ಗೊತ್ತಿದೆ. ವಿಷಯ ಡೈವರ್ಟ್ ಮಾಡಬೇಡಿ ದಯವಿಟ್ಟು. ಅದಕ್ಕೂ ಉತ್ತರ ಇದೆ ನಮ್ಮ ಹತ್ರ. ವಿಷಯ ಡೈವರ್ಟ್ ಮಾಡಬೇಡಿ. ರಾಹುಲ್ ವಿಷಯಗಳನ್ನ ಬೇರೆ ದೇಶದಲ್ಲಿ ಎಷ್ಟು ಬಾರಿ ಚರ್ಚೆ ಮಾಡಿದಾರೆ ಅನ್ನುವಂಥದ್ದು ಇದೇ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಹೇಳಿಲ್ಲ. ಇದೇ ಅಮೆರಿಕ ಭೂಮಿ ಮೇಲೆ ಪ್ರಧಾನಮಂತ್ರಿಗಳು ಲೇವಡಿ ಮಾಡಿದ್ದಾರೆ ದೇಶದ ವಿಷಯಗಳ ಮೇಲೆ. ಬಹಳ ಹಾರಿಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟೀಕೆ ಮಾಡಿದ್ದಾರೆ, ನಮ್ಮ ಸ್ವಾತಂತ್ರ್ಯ ಯೋಧರ ಟೀಕೆ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಬದ್ಧತೆಯಿಂದ ಮಾತಾಡಬೇಕಲ್ಲಿ. ಇತ್ತೀಚೆಗೆ ಅದು ವಿಷಯ ಡೈವರ್ಟ್ ಮಾಡಬೇಡಿ, ವಿಷಯ ಬದಲು ಮಾಡಬೇಡಿ ತಾವು. ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ವಿದೇಶಿ ಪ್ರವಾಸದಲ್ಲಿದ್ರು, ವಾಪಸ್ ಬಂದು ಏನ್ ಮಾತಾಡಿದಾರೆ ಅಂತ ತಾವು ಗಮನಿಸಬೇಕಾಗ್ತದ. ಪಾರ್ಟಿ ಒಳಗಡೆ ಸ್ವಲ್ಪ ತಿದ್ದಬೇಕಾಗ್ತದೆ. ಘಟನೆ ಆದ ತಕ್ಷಣ ಮೊದಲನೇ ಪ್ರತಿಕ್ರಿಯೆ ದೇಶದಲ್ಲಿ ಬಂದಿದ್ದು ರಾಹುಲ್ ಗಾಂಧಿಯಿಂದ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ. ಇದು ನೆನ್ಪಿಟ್ಕೊಳ್ಳಿ, ಮೊದಲನೇ ಪ್ರತಿಕ್ರಿಯೆ, ಮೊದಲನೇ ಖಂಡನೆ ಅವರಿಬ್ಬರಿಂದ ಬಂದಿದೆ. ಫಸ್ಟ್ ನಾನು ಎರಡು ಹೇಳ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳು ಸೌದಿನಲ್ಲಿ ಮುಸ್ಲಿಂ ದೊರೆ ಜೊತೆ ಅಲ್ಲಿ ಹರಟೆ ಹೊಡಿತಾ ಇದ್ರು. ನಡೆದಾಗ ಅದರಲ್ಲಿ ಭಾಗವಹಿಸಲಾರದೆ
ವಿದೇಶಕ್ಕೆ ಹೋಗಿರುವಂತದ್ದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಅದನ್ನು ಗಮನಿಸಬೇಕು. ಪ್ಯಾರಿಸ್ ನಗರ ಹೊತ್ತಿ ಉರಿಯುವಾಗ ಪಿಟೀಲು ಬಾರಿಸ್ತಾ ಇದ್ದ ನೀರವ್ ದೊರೆ. ಆ ತರ ಇವರು ಪುಲ್ವಾಮಾ ಆದಾಗ ಅರಣ್ಯದಲ್ಲಿ ಫೋಟೋ ತೆಗೆದುಕೊಳ್ತಾ ಇದ್ರು. ನರೇಂದ್ರ ಮೋದಿ ಸಾಹೇಬ್ರ ಫೋಟೋ ತೆಗಿತಾ ಇದ್ರಲ್ಲಿ ಅರಣ್ಯದಲ್ಲಿ. ಇವತ್ತಿಲ್ಲಿ ಸೌದಿನಲ್ಲಿ ಅಲ್ಲಿ ಪ್ರವಾಸ ಮಾಡ್ತಾ ಇದ್ರು. ಬಿಹಾರ್ ಚುನಾವಣೆ ಆದ್ಯತೆನಾ ಆಗ್ಲೇ ಚುನಾವಣೆ ನವೆಂಬರ್ನಲ್ಲಿತ್ತು. ಪಾರ್ಟಿಯ ಮುಖಂಡರಿಗೆ ಒಬ್ಬರು ಸಂಸದರಿದ್ದೀರಿ, ಗೌರವಾನ್ವಿತ ಸಂಸದರು, ನಮಗೆ ಗೊತ್ತಿದೆ ಎಲ್ಲಾ ವಿಷಯಗಳು. ಹನೀಫ್ ಅವರೇ ಒಂದ್ ಮಾತು ಹೇಳ್ಬೋದು ಅನ್ಸುತ್ತೆ. ನಮ್ಮ ಹಿರಿಯರಿಬ್ರಿಗೆ, ಬಿಜೆಪಿ ಮತ್ತೆ ಕಾಂಗ್ರೆಸ್ನವ್ರಿಗೆ, ನಿಮ್ಮಿಬ್ಬರನ್ನ ದೃಷ್ಟಿಲಿ ಇಟ್ಕೊಂಡು ನಾನು ಹೇಳ್ತಿಲ್ಲ, ಒಟ್ಟಾರೆ ಪಕ್ಷಗಳನ್ನ ದೃಷ್ಟಿಲಿ ಇಟ್ಕೊಂಡು ಹೇಳ್ತಾ ಇದೀನಿ. ನೀವಿಬ್ಬರು ಒಡಕು ಧ್ವನಿಯಲ್ಲಿ ಮಾತಾಡೋದು, ಎರಡು ಪಕ್ಷಗಳು ಒಡಕು ಧ್ವನಿಯಲ್ಲಿ ಮಾತಾಡೋದು ನಿಲ್ಲಿಸಿ ಒಂದೇ ಧ್ವನಿಯಲ್ಲಿ ಮಾತಾಡೋದನ್ನ ಆರಂಭ ಮಾಡಿದ್ರೆ ಬಹುಶಃ ಬೇರೆಯವರಿಗೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ. ಆಮೇಲೆ ದೇಶದ ಸಮಸ್ಯೆ ಬಂದಾಗ, ದೇಶದ ಐಕ್ಯತೆ ವಿಚಾರ ಬಂದಾಗ ನಾವ್ ಯಾವಾಗಿದ್ರು ದೇಶದ ಪರವಾಗಿದ್ದೀವಿ. ಅಲ್ಲ, ಒಂದ್ ನಿಮಿಷ ಏನಿದ್ರು ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನಂಜುಂಡೇಗೌಡರು ಹೇಳಿದ್ರೆ ನಂಜುಂಡೇಗೌಡರು ಹೇಳಿದ್ರೆ ಸಹಮತಿ ಇದೆ ನಮ್ಗೆ. ಪಾಟೀಲ್ರೆ, ಅದು ಒಂದ್ ನಿಮಿಷ. ನಂಜುಂಡೇಗೌಡರು ಕರೆಕ್ಟ್ ಆದಂತ ಮಾತನ್ನೇ ಹೇಳಿದ್ದಾರೆ. ದೇಶದ ಸಾರ್ವಭೌಮತ್ವದ ಪ್ರಶ್ನೆ ಬಂದಾಗ ಮತ್ತು ಈ ತರದ ಗಂಭೀರವಾದಂತಹ ಒಂದು ಘಟನೆ ನಡೆದಾಗ ನಾವೆಲ್ಲರೂ ಒಟ್ಟಾಗಿ ಒಂದೇ ಧ್ವನಿಯಿಂದ ಮಾತಾಡಬೇಕು. ಅದು ಆವಾಗಲೇ ನಮಗೆ ಪಾಟೀಲ್ರು ಮಾತಾಡುವಾಗ್ಲೂ ಹೇಳಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಒಳ್ಳೆಯ ಒಂದು ಹೇಳಿಕೆಯನ್ನು ಕೊಟ್ಟರು. ಆಮೇಲೆ ಅದನ್ನ ಪದೇ 3 ಸಲ ಅವರು ರಿಪೀಟ್ ಮಾಡಿದ್ದಾರೆ ಈ 4-5 ದಿನಗಳಲ್ಲಿ. ಅವರು ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು ಮತ್ತು ಏನು ಕಠಿಣ ಕ್ರಮಗಳನ್ನ ಕೇಂದ್ರ ಸರ್ಕಾರ ತಗೊಳ್ತದೆ ಅದ್ರ ಜೊತೆಗೆ ನಾವಿದ್ದೀವಿ, ನಮ್ಮ ಪಕ್ಷ ಸರ್ಕಾರದ ಜೊತೆಗೆ ನಿಲ್ತದೆ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಸಾಮಾನ್ಯವಾಗಿ ಖರ್ಗೆ ಅವರ ಹೇಳಿಕೆಯನ್ನ ನಾವು ಸ್ವಾಗತ ಮಾಡ್ತೀವಿ. ಖರ್ಗೆ ಅವರು ಕೇವಲ ಅಷ್ಟೇ ನಿಲ್ಲಿಲ್ಲ, ನಾವು ದೇಶದ ಪರವಾಗಿರ್ತೀವಿ, ಕೇಂದ್ರ ಸರ್ಕಾರ ಏನ್ ನಿರ್ಣಯ ತಗೊಂಡ್ರು ಅದ್ರ ಪರವಾಗಿರ್ತೀವಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು ಅವರು, ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಬೀದಿಯಲ್ಲಿ ಬಹಳ ಹಗುರವಾಗಿ ಮಾತನಾಡ್ತಾ ಇದ್ರಿ, ಇದನ್ನ ನಿಲ್ಲಿಸ್ಬೇಕನ್ನುವಂತ ವಾರ್ನಿಂಗ್ ಅನ್ನ ಕೂಡ ಕೊಟ್ರು. ಆ ವಾರ್ನಿಂಗ್ ಅನ್ನ ಎಲ್ಲರೂ ಗಮನಿಸಬೇಕು ಮತ್ತು ಅದರಂತೆ ನಡ್ಕೊಳ್ಬೇಕಂತ ವಿನಂತಿ ಮಾಡ್ತೀನಿ. ಖರ್ಗೆ ಅವ್ರ ಹೇಳಿಕೆಯನ್ನ ನಾನು ಸ್ವಾಗತ ಮಾಡ್ತೀನಿ. ಎಸ್, ಈಗ ಒಂದ್ ನಿಮಿಷ, ಚರ್ಚೆಯ ಕೊನೆ ಹಂತದಲ್ಲಿದ್ದೀವಿ ಬಹಳ. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಚರ್ಚೆನಲ್ಲಿ ಏನಾಗುತ್ತೆ, ರಾಜಕೀಯ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ, ಎಲ್ಲಾ ವಿಷಯಗಳಲ್ಲೂ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಅದಕ್ಕೆ ನಾನು ಆರಂಭದಲ್ಲಿ ಒಂದು ಮಾತನ್ನ ಹೇಳಿದೆ. ಮುಖ್ಯಮಂತ್ರಿಯಾಗಿ ಮಾತನಾಡುವಾಗ ಅವರು ಇಂತಹ ಮಾತಿಗೆ ಉತ್ತರ ಕೊಡೋದನ್ನ ಅವಾಯ್ಡ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅದ್ರ ಬೇರೆ ಬೇರೆ ಅರ್ಥಗಳು ಹೋಗ್ತವೆ. ಅದಕ್ಕೆ ಮುಖ್ಯಮಂತ್ರಿಯವರು ಮಾತಾಡಿದ ಮಾತಿಗೆ ಬೇರೆ ಬೇರೆ ಅರ್ಥಗಳು ಹೋಗ್ತವೆ. ಏನು ಇವರು ಪ್ರತಿ ಸಲನೂ ರಾಜಕೀಯವಾಗಿ ಇದನ್ನು ತಗೋತಾರಲ್ಲ ಅನ್ನುವಂತ ಒಂದು ಅರ್ಥ ಕೂಡ ಬರುತ್ತೆ ಅಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ನಾವು ಎನಿಹೋ ನಮ್ಮ ಇವತ್ತಿನ ದೇಶದ ಪರಿಸ್ಥಿತಿನಲ್ಲಿ 2 ಪ್ರಶ್ನೆಗಳಿದೆ ಅಲ್ಲಿ. ಕಡಾಡಿ ಅವರೇ, ಈಗ ಕೆಲವರು ಪ್ರಶ್ನೆಗಳನ್ನ ಎತ್ತಿದ್ರು. ಏನು ಅಂತ ಹೇಳಿದ್ರೆ, ಇಲ್ಲ ಪ್ರಧಾನಮಂತ್ರಿ ಅವರನ್ನೇ ಪ್ರಶ್ನೆ ಮಾಡಬಾರದು ಅಂತ ಹೇಳುವಂತ ಒಂದು ಪ್ರಶ್ನೆ ಕೂಡ ಬಂತಲ್ಲಿ ಕೆಲವರು ಮಾತುಗಳು. ಇವಾಗ ಪ್ರಧಾನಮಂತ್ರಿ ಅವರನ್ನು ಯಾಕೆ ಪ್ರಶ್ನೆ ಮಾಡ್ತೀರಿ, ಯಾರು ಪ್ರಶ್ನೆ ಮಾಡಬಾರದು ಅನ್ನುವಂತ ಮಾತು ಕೂಡ ಬಂತು. ಪ್ರಶ್ನೆ ಇಲ್ಲ, ಯಾರು ಪ್ರಧಾನಮಂತ್ರಿ ಅವ್ರನ್ನ ಪ್ರಶ್ನೆ ಮಾಡ್ತಾರ ಜನರಿಗೆ ಅವಕಾಶ ಇದೆ. ನಮ್ಮ ಪ್ರಧಾನಮಂತ್ರಿಗಳು ಯಾವತ್ತೂ ಆ ರೀತಿ ಬಯಸಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಕೇಳಿದೆ, ಪದೇ ಕಾಶ್ಮೀರದಲ್ಲಿ ಈ ತರ ನಡೀತಾ ಇದೆ. ಈಗ 2019ರಲ್ಲಿ ನೀವು ಆರ್ಟಿಕಲ್ 370 ಅನ್ನು ರದ್ದು ಮಾಡಿದ್ರೆ ಎಲ್ಲಾ ಸಮಸ್ಯೆಗಳು ಕಾಶ್ಮೀರದ್ದು ಪರಿಹಾರ ಆಗ್ತವೆ ಅಂತ ಹೇಳ್ಬಿಟ್ಟು ಬಿಜೆಪಿಯ ನಾಯಕರೇ ಬಹಳ ಭಾಷಣಗಳನ್ನು ಮಾಡಿದ್ರು ಹಿಂದೆ. ಅದೇ ರೀತಿ ನೋಟು ರದ್ದತಿ ಮಾಡಿದ್ರೆ ಇಲ್ಲಿ ಬರುವಂತ ಎಲ್ಲ ಹವಾಲಾ ಹಣ ಏನು ಈ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಬರ್ತದೆ ಅದು ಕೂಡ ನಿಲ್ತದೆ, ಅಲ್ಲಿ ಪರಿಸ್ಥಿತಿ ಸುಧಾರಣೆ ಆಗ್ತದೆ ಅಂತ ಹೇಳಿದ್ರು. ಅದನ್ನ ನಾವು ನೆನಪು ಮಾಡ್ಕೊಂಡಾಗ ನಮಗೆ ಯಾಕೆ ಇದು ಆಗ್ತಾ ಇಲ್ವಲ್ಲ ಅನ್ನುವಂಥದ್ದೊಂದು ಪ್ರಶ್ನೆ ಬರುತ್ತೆ. ಜನಸಾಮಾನ್ಯರಿಗೆ ಬರುತ್ತೆ, ನನ್ನಂತ ಪತ್ರಕರ್ತರಿಗೆ ಬರುತ್ತೆ. ಇದು ಯಾಕೆ ವಿಫಲ ಆಗ್ತಾ ಇದೀವಲ್ಲ ನಾವು ಮತ್ತೆ ಅನ್ನುವಂಥದ್ದು. ಸೊ ಈಗ ಒಂದು ಅವಕಾಶ ಬಂದಿದೆ. ಈ ಅವಕಾಶವನ್ನ ಕೇಂದ್ರ ಸರ್ಕಾರ ಬಹಳ ಮುತ್ಸದ್ದಿತನದಿಂದ ಮತ್ತು ಎಚ್ಚರಿಕೆಯಿಂದ ಬಳಸ್ಕೋಬೇಕಾಗತ್ತೆ. ಎಚ್ಚರಿಕೆಯಿಂದ ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಂಜುಂಡೇಗೌಡರು ಹೇಳಿದ್ದು ನಿಜ. ಯುದ್ಧ ಪರಿಹಾರ ಆಗೋದಿಲ್ಲ. ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆಮೇಲೆ ನಾವು ಎಷ್ಟು ಹೊಡೆತ ತಿಂತೀವಿ ಅನ್ನೋದು, ಅವರಂತೂ ಹೊಡೆತ ತಿಂತಾರೆ ಬಿಡಿ, ಅದು ಆ ದೇಶ ಪೂರ್ತಿ ನಿರ್ಗತಿಕ ದೇಶ ಆಗಿದೆ. ಅದನ್ನ ಬಹಳ ಕರೆಕ್ಟ್ ಆಗಿ ಹೇಳಿದ್ರು ನಂಜುಂಡೇಗೌಡರು. ಆದ್ರೆ ನಾವು ಕೂಡ, ನಮ್ಮಲ್ಲೂ ಕೂಡ ಈಗ ಏನು ನಾವು ಆರ್ಥಿಕವಾಗಿ ನಾವೇನು ಅಷ್ಟೇನು ಬಲಾಢ್ಯವಾಗಿಲ್ಲ. ನಮ್ಮಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ, ತುಂಬಾ ಸಾಮಾಜಿಕ ಸಮಸ್ಯೆಗಳಿದೆ. ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಆಮೇಲೆ ಏನು ಶಕ್ತಿ ರಾಷ್ಟ್ರಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಯುದ್ಧ ಜಾಸ್ತಿ ಆಗ್ಬೇಕು ಅವರಿಗೆ. ಈಗ ಮೊನ್ನೆ ಮಿಲಿಟರಿ ಅವರು ಅಲ್ಲಿ ಕಾಶ್ಮೀರದಲ್ಲಿ ಈಗ ಸಂಭಾಷಣೆ ನಡೀತಾ ಇದ್ದಾಗ 2 ದಿನದ ಹಿಂದೆ ಅಲ್ಲಿ ಒಂದು ಮನೆಯೊಳಗಡೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಇದ್ದದ್ದನ್ನ ಪತ್ತೆ ಹಚ್ಚಿ ಅದನ್ನೆಲ್ಲ ವಶಕ್ಕೆ ತಗೊಂಡ್ರು. ಅವರು ಇವರ ಅಡಗುದಾನ ಆಗಿತ್ತು, ಉಗ್ರಗಾಮಿಗಳದ್ದು. ಅವರು ಬಿಟ್ಟೋಗಿದ್ರು. ಅವರು ಅದನ್ನ ಅಲ್ಲಿ ತಗೊಂಡಾಗ ಅಲ್ಲಿ ಕಡಾಡಿ ಅವರೇ ಬಹಳ ಆಶ್ಚರ್ಯದ ಸಂಖ್ಯೆ ಏನಂತ ಹೇಳಿದ್ರೆ, ಅಮೆರಿಕದ ಅತ್ಯಾಧುನಿಕ ವೆಪನ್ಸ್ ಏನು ಇನ್ನೂ ನಮಗೆ ಸಿಕ್ಕಿಲ್ಲ, ನಮ್ಗೆ ಅದು ನಮ್ಮ ಅಧಿಕೃತವಾಗಿ ಭಾರತಕ್ಕೆ ಸಿಕ್ಕಿಲ್ಲ.
ಆ ತರದ ವೆಪನ್ಸ್ ಗಳನ್ನು ಕೂಡ ಕಂಡು ಹಿಡಿದ್ರು ಅಂತ ಹೇಳ್ಬಿಟ್ಟು ವರದಿಗಳು ಬರ್ತಾ ಇದೆ ಅದರಲ್ಲಿ. ಅಫ್ಕೋರ್ಸ್ ಈಗ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ನಾವು ಈ ಕಾರ್ಯಾಚರಣೆಗೆ ಸಂಬಂಧಿಸಿ ಜಾಸ್ತಿ ಮಾತಾಡಬೇಡಿ, ಜಾಸ್ತಿ ಚರ್ಚೆ ಮಾಡಬೇಡಿ, ನಮಗದು ಕಾರ್ಯಾಚರಣೆಗೆ ತೊಂದರೆ ಆಗುತ್ತೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆ ಎಚ್ಚರವನ್ನು ಕೂಡ ಇಟ್ಕೊಂಡ್ಬಿಟ್ಟು ನಾವು ಏನ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಕ್ರಮಗಳು ಕಳೆದ 5 ವರ್ಷಗಳದ್ದು ನಾವು ಹಿಸ್ಟ್ರಿಯನ್ನ ನೋಡಿದ್ರು ಕೂಡ ಸಾಕಾಗ್ತಾ ಇಲ್ಲ. ಈ ಏನೆಲ್ಲ ಕ್ರಮ ತಗೊಂಡಿದೀವಿ, ಈಗ ಆರ್ಟಿಕಲ್ 370 ರದ್ದು ಮಾಡಿದ ನಂತರ ಏನಾಯ್ತು, ನೋಟು ಅಮಾನ್ಯೀಕರಣ ಮಾಡಿದ ನಂತರ ಏನಾಯ್ತು, ಈ ಪರಿಣಾಮಗಳು ಸರಿಯಾಗಿ ಆಗ್ತಾ ಇಲ್ಲ. ಅವರಿಗೆ ಈಗಲೂ ಕೂಡ ದುಡ್ಡು ಹೋಗ್ತಾ ಇದೆ. ಆಮೇಲೆ ಇನ್ನೂ ಒಂದು ಘಟನೆ ನೋಡಿ ನೀವು, ಕಳೆದ ವರ್ಷ ಅಲ್ಲಿ ಗುಜರಾತ್ನ ಬಂದರ್ನಲ್ಲಿ ಏನು ಅದಾನಿಯವರ ಈಗ ನೇತೃತ್ವ ಇದರಲ್ಲಿ ಅವರು ಖರೀದಿ ಮಾಡಿದ್ದಾರೆ ಅವರ ಒಡೆತನದಲ್ಲಿ ಅಲ್ಲಿ ಹೌದು 9,000 kgಯಷ್ಟು ಡ್ರಗ್ಸ್ ಗಳನ್ನ NIA-ನವರು ಅದನ್ನ ವಶಪಡಿಸ್ಕೊಳ್ತಾರೆ. ಅದು ವಶಪಡಿಸಿಕೊಂಡಾಗ ಅಲ್ಲಿ ಏನು ನಮಗೆ ಗೊತ್ತಾಗುತ್ತೆ ಅಂದ್ರೆ, ಅದು ಇರಾನ್ ನಿಂದ ಬಂದು ಪಾಕಿಸ್ತಾನದ ಮೂಲಕ ಬಂದು ಇಲ್ಲಿ ಗುಜರಾತಿಗೆ ಬರ್ತಾ ಇದೆ ಅನ್ನುವಂಥದ್ದು. ಆ ಹಣ ಇದೇ ಲಷ್ಕರ್ ಎ ತೊಯ್ಬಾ ಮತ್ತು ಬೇರೆ ಬೇರೆ ಉಗ್ರಗಾಮಿ ಸಂಘಟನೆಗಳ ಅಕೌಂಟ್ಗಳಿಗೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಮ್ಮ ಗುಪ್ತಚರ ದಳದವರು NIA-ನವರು ಪತ್ತೆ ಹಚ್ಚಿದ್ರು. ಅಂದ್ರೆ ಇದು ಎಲ್ಲಾನು ಕೂಡ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂತ ಹೇಳಿದ್ರೆ, ನೀವು ಹೇಳಿದಾಗ ಎಲ್ಲರೂ ಒಂದೇ ಧ್ವನಿಯಿಂದ ಮಾತನಾಡಬೇಕಂತ ಸಂದರ್ಭ ಇವತ್ತು ಇದೆ. ಅದರ ಜೊತೆಗೆ ಏನು ತಪ್ಪುಗಳನ್ನ ಮಾಡಿದೀವಿ ನಾವು, ಯಾಕೆ ಇದು ಮತ್ತೆ ಮತ್ತೆ ರಿಪೀಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಆತ್ಮವಿಶ್ಲೇಷಣೆ ಒಂದು ಬೇರೆ ವಲಯದಲ್ಲಿ ಕೂಡ, ನಮ್ಮ ಸಾರ್ವಜನಿಕ ವಲಯದಲ್ಲಿ ಕೂಡ ನಡಿಬೇಕಾಗುತ್ತೆ ಅಂತ ಹೇಳೋದು ನನಗೆ ಅನಿಸ್ತಾ ಇದೆ. ಅನಿಹವ್ ಇವತ್ತಿನ ಈ ಚರ್ಚೆನಲ್ಲಿ ಮುಖ್ಯಮಂತ್ರಿಯವರ ಒಂದು ಹೇಳಿಕೆ, ಮುಖ್ಯಮಂತ್ರಿಯವರ ಒಂದು ಇಂಪಾರ್ಟೆಂಟ್ ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದ್ದ ಬಳಿಕ ಯಾವ ತರ ಅದನ್ನು ನಿಭಾಯಿಸಬೇಕು ಅನ್ನುವಂಥದ್ದು ಕೂಡ ಗಮನಿಸಬೇಕಾದಂತ ಸಂಗತಿ. ನಾನು ನಂಜುಂಡೇಗೌಡರು ಹೇಳಿದ್ದನ್ನು ನಾನು ನಿರಾಕರಿಸೋದಿಲ್ಲ. ಅವ್ರು ಬಹಳ ಸೀಸನ್ಡ್ ಪಾಲಿಟಿಷಿಯನ್, ಬಹಳ ಎಕ್ಸ್ಪೀರಿಯನ್ಸ್ಡ್ ಪಾಲಿಟಿಷಿಯನ್, ಬಹಳ ಕರೆಕ್ಟ್ ಆಗಿ ಹೇಳಿದ್ದಾರೆ ಅಂತ ಹೇಳಿದ್ರು ಕೂಡ ನನಗೂ ಕೂಡ ಎಲ್ಲೋ ಅನಿಸ್ತಾ ಇದೆ ಈ ಸಂದರ್ಭ ಅಲ್ಲ ಅದು. ನಾವು ಹೌದು, ನಮ್ದು ಬುದ್ಧನ ನಾಡು, ಬಸವಣ್ಣನ ನಾಡು, ನಾವು ಶಾಂತಿ ಪ್ರಿಯರು, ಅದೆಲ್ಲ ಸರಿ. ಅದು ಯಾವ ಸಂದರ್ಭದಲ್ಲಿ ನಾವು ಹೇಳ್ಬೇಕು ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ಒಂದೊಂದು ನಿಮಿಷ, ನೀವು 1 ನಿಮಿಷದಲ್ಲಿ ಮುಗಿಸ್ಬೇಕು ನಂಜುಂಡೇಗೌಡರು. ನಾವು ಈಗಾಗಲೇ 55 ನಿಮಿಷ ಆಯ್ತು ನಮ್ದು. ಈಗಾಗಲೇ ಯುದ್ಧದ ಬಗ್ಗೆ ಮಾತಾಡಿದ್ವಿ. ಯುದ್ಧ ಅನ್ನೋದು ವ್ಯಾಪಾರ ಆಗಿದೆ. ಈಗ ಯುದ್ಧ ವ್ಯಾಪಾರ ಯಾರಿಗಾಗಿದೆ ಅಂದ್ರೆ ಅಮೆರಿಕಾದವ್ರಿಗೆ, ಮತ್ತೆ ಇವ್ರು ಚೈನಾದವ್ರಿಗೆ, ರಷ್ಯಾದವ್ರಿಗೆ ವ್ಯಾಪಾರ ಆಗಿದೆ. ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಕರಾಡಿ ಸಾಹೇಬ್ರು ಕೇಳಿಸ್ಕೊಂಡ್ರೆ ಇಲ್ವೋ, ತೊಟ್ಲನ್ನು ತೂಗೋದು ಮಕ್ಕಳನ್ನ ಚೂಡೋ ಕೆಲಸ ಮಾಡ್ತಾ ಇದ್ದಾರೆ. ನಮಗೂ ಆರ್ಮ್ಸ್ ಸಪ್ಲೈ ಮಾಡ್ತಾರೆ, ಅವ್ರಿಗೂ ಸಹ ಆರ್ಮ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ. 1971 ವಾರ್ ನಡೆದಾಗ ಬಹಳ ಅಡ್ವಾನ್ಸ್ ವೆಪನ್ಸ್ ಇರ್ಲಿಲ್ಲ. ಇವತ್ತು ನ್ಯೂಕ್ಲಿಯರ್ ವೆಪನ್ಸ್, ಬೇರೆ ಬೇರೆ ಎಲ್ಲ ವೆಪನ್ಸ್ ಗಳು ಬಹಳ ಅಡ್ವಾನ್ಸ್ ಟೆಕ್ನಾಲಜಿಗಳೇ ಬಂದ್ಬಿಟ್ಟಿದೆ. ಅದ್ರ ಪರಿಣಾಮಗಳನ್ನ ನೆನ್ಪು ಮಾಡ್ಕೊಂಡ್ರೆ ಬಹಳ ಭಯಾನಕ. ಆ ದೃಷ್ಟಿಯಿಂದ ನಾನು ಇದನ್ನ ಹೇಳ್ತಾ ಇರೋದು. ಒಂದೇ ಒಂದು ಮಾತು, ಲಾಸ್ಟ್ ಮಾತು, ಒಂದೇ ಒಂದು ಮಾತು. ಈ ಇದ್ರಲ್ಲಿ ಪೆಹಲ್ಗಾಮ್ ನಲ್ಲಿ ನಡೆದಾಗ ಇವರು ಟೆರರಿಸ್ಟ್ ಗಳು ಧರ್ಮವನ್ನ ಕೇಳಿದ್ರು, ಜಾತಿಯನ್ನ ಕೇಳಿದ್ರು ಅಂತ ಹೇಳಿ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ನಾನು ಎಲ್ಲೋ ಭರತ್ ಭೂಷಣ ಹೆಂಡತಿ ಮಾತಾಡಿದ್ ಕೇಳಿಸ್ಕೊಂಡೆ ನಾನು. ಅದು ನಿಜವೋ ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಅದನ್ನ ಇದು ಮಾಡ್ಬೇಕು, ಫ್ಯಾಕ್ಟ್ ಚೆಕ್ ಮಾಡ್ಬೇಕು. ಅವ್ರೇನ್ ಹೇಳಿದ್ರು ಅಂದ್ರೆ, ನಮ್ಮ ಯಾವ ಜಾತಿ ಯಾರು ಕೂಡ ನಮ್ಮ ಜಾತಿನ ಕೇಳಲಿಲ್ಲ, ಧರ್ಮ ಕೇಳಲಿಲ್ಲ. ನನ್ ಯಜಮಾನ್ರು ಬೆಗ್ ಮಾಡಿದ್ರು, ನನ್ನ ಸ್ಪೇರ್ ಮಾಡಿ ನಮ್ಮ ಪ್ರಾಣವನ್ನು ಉಳಿಸಿ ಅಂತ, ಆದ್ರೆ ತಲೆಗೆ ಗುಂಡಿಗೆ ಕೊಂದ್ರು ಅಂತ. ಯಾರು ಜಾತಿ ಕೇಳಿಲ್ಲ, ಯಾರು ಧರ್ಮ ಕೇಳಿಲ್ಲ. ಒಂದೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನೀವು ಸೆಲೆಬ್ರೇಟ್ ಮಾಡ್ತೀರಾ, ನಾವು ಸಫರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಅಂತ. ಇದ್ರ ಬಗ್ಗೆ ನಾವು ಬಹಳ ಕ್ಲಾರಿಟಿ ಮಾತಾಡ್ಬೇಕು. ಮತ್ತೆ ಕಾಶ್ಮೀರ ಜನ ಇವತ್ತು ಭಾರತದ ಪರವಾಗಿ ನಿಂತಿದ್ದಾರೆ. ಕಾಶ್ಮೀರ ಜನ ಭಾರತದ ಪರವಾಗಿ ನಿಂತಿದ್ದಾರೆ, ಬೀದಿಗೆ ಬಂದಿರಿ. ಈ ಅವಕಾಶವನ್ನ ಕೇಂದ್ರ ಸರ್ಕಾರ ಬಳಸ್ಕೊಂಡು ಅಲ್ಲಿ ಜನರ ವಿಶ್ವಾಸ ತಗೊಂಡು ಇವ್ರನ್ನ ಬಗ್ಬಿಡಿಬೇಕು, ಇವ್ರನ್ನ ಭಯೋತ್ಪಾದಕರನ್ನ. ಅದಂತೂ ನಿಜ. ಮೊದಲ ಬಾರಿಗೆ ಕಾಶ್ಮೀರದಲ್ಲಿ ಈ ತರದ ಪ್ರತಿಭಟನೆ ಉಗ್ರಗಾಮಿಗಳ ವಿರುದ್ಧ ನಡೀತಾ ಇದೆ. ನೀವೇನಾದ್ರೂ ಕೇಳಿದ್ರೆ ಇದರ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು ಅಂತ ಕೇಳಿದ್ರೆ, ಅದರಲ್ಲಿ ನ್ಯಾಷನಲ್ ಕಾನ್ಫರೆನ್ಸಿಗೂ ಕ್ರೆಡಿಟ್ ಹೋಗುತ್ತೆ, ಬಿಜೆಪಿಗೂ ಕ್ರೆಡಿಟ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಆ ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಿದೆ ಅನ್ನೋದಿದೆಯಲ್ಲ, ಅದು ಓವರ್ ದಿ ಇಯರ್ಸ್ ಕ್ರಿಯೇಟ್ ಆಗಿದೆ. ಮೊದಲು ಈ ತರದ ವಾತಾವರಣ ಇರಲಿಲ್ಲ. ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ನಾವು. ಯಾಕಂದ್ರೆ ಎಷ್ಟೋ ಜನ ಬೀದಿಗಿಳಿದ್ರು. ಆಮೇಲೆ ಅಲ್ಲಿ ನೋಡಿ, ಅಲ್ಲಿ ಉಗ್ರಗಾಮಿಗಳನ್ನ ತಡೆಯೋದಕ್ಕೆ ಒಬ್ಬ ಹೋರಾಡಿ ಪ್ರಾಣ ಕೊಟ್ಟವನು. ಆಮೇಲೆ ಅಲ್ಲಿರೋರೆಲ್ಲ ರಕ್ಷಣೆ ಮಾಡೋದಕ್ಕೆ ಎಷ್ಟು ಕೆಲಸ ಮಾಡಿದ್ರು ಅವರನ್ನು. ಯಾಕಂದ್ರೆ ಆ ಸ್ಥಳದಲ್ಲಿ ಅಲ್ಲಿ ಅನುಮಾನ ಬಂದಿರೋದು ಅದೇ ಕಡಾಡಿ ಅವರೇ. ಅಷ್ಟು ಇಂಪಾರ್ಟೆಂಟ್ ಪ್ಲೇಸ್ ನಲ್ಲಿ, ಗಡಿಯ ಪಕ್ಕದಲ್ಲಿರುವಂತಹ ಪ್ಲೇಸ್ ನಲ್ಲಿ 1,000ಕ್ಕೂ ಹೆಚ್ಚು ಸಾರ್ವಜನಿಕರು, ಪ್ರವಾಸಿಗರು ಸೇರಿದಂತ ಸಂದರ್ಭದಲ್ಲಿ ಭದ್ರತಾ ಪಡೆಯವರು ಯಾರು ಇರ್ಲಿಲ್ಲ ಅನ್ನುವಂಥದ್ದು, ಅದು ಬಹಳ ಅನುಮಾನಗಳನ್ನ ಕ್ರಿಯೇಟ್ ಮಾಡುವಂತ ಪ್ರಶ್ನೆಗಳು ಬರ್ತವೆ. ಕಾರಣ ಏನೋ ಇರ್ಬೋದು ಅದಕ್ಕೆ, ಆದ್ರೆ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಅನುಮಾನ ಬರ್ತದೆ. ಆದ್ರೆ ಅಲ್ಲಿಯ ಜನ ಬಹಳ ಸಮಯ ಸ್ಫೂರ್ತಿಯಿಂದ ಅಲ್ಲಿರುವಂತ ಗಾಯಾಳುಗಳನ್ನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು, ಕುದುರೆ ಮೇಲೆ ಹಾಕೊಂಡು ಹೇಗೋ ಮಾಡಿ ಆಸ್ಪತ್ರೆಗೆ ತಲುಪಿಸಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ರೆ. ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತದೆ. ಎಸ್ ಪಾಟೀಲ್, ಒಂದೇ ಒಂದು ನಿಮಿಷ ಈ ಸಂದರ್ಭದಲ್ಲಿ ಕರಾಡಿ ಸಾಹೇಬ್ರಿಗೆ ಹೇಳ್ಬಿಡ್ತೀನಿ ಒಂದೇ ಒಂದು ಮಾತು. ಕರಾಡಿ ಸಾಹೇಬ್ರೆ, ನಾನು ಯುದ್ಧ ವಿರೋಧಿ ಅಲ್ಲ, ಆದ್ರೆ ಅನಿವಾರ್ಯ ಆದ್ರೆ ಯುದ್ಧ ಮಾಡೋಣ. ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆದ್ರೆ ಪಾಟೀಲ್ ಒಂದೇ ವಾಕ್ಯ ಕೊನೆ ಮುಗಿಸೋಣ ನಾವು ಇದನ್ನು ಚರ್ಚೆಯನ್ನು. ಎಸ್, ಕಾಶ್ಮೀರದ ಜನ, ಸಾಮಾನ್ಯ ಜನರಿಗೆ ತೊಂದರೆ ಆಗ್ಲಾರ್ದಂಗೆ ಕಾಶ್ಮೀರ ಸಮಸ್ಯೆ ಬಗೆಹರಿಸಬೇಕು. 11 ವರ್ಷಗಳ ಹಿಂದೆ
ಬಿಜೆಪಿಯವರು ನರೇಂದ್ರ ಮೋದಿಯವರು ಇದನ್ನೇ ಹೇಳಿ ಆರಿಸಿ ಬಂದಿದ್ದಾರೆ, ಅದನ್ನು ನಡೆಸಿಕೊಡ್ಬೇಕಂತ ನನ್ನ ಕೊನೆಯ ಮಾತಿದೆ ಅಷ್ಟೇ. ಎಸ್ ಕಡಾಡಿ ಅವರೇ. ಇಲ್ಲ, ಒಂದು ಯುದ್ಧ ಅನ್ನುವಂಥದ್ದು ಬಹಳ ಭಯಂಕರವಾದಂಥದ್ದು ನಾವೆಲ್ಲ ಒಪ್ಕೊಳ್ಳೇಬೇಕಾಗ್ತದೆ. ಆದ್ರ ದೇಶದ ಆಂತರಿಕ ಸುರಕ್ಷತೆಗೆ ಸವಾಲ್ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಉತ್ತರ ಕೊಡಬೇಕಾದದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಹೀಗಾಗಿ ತಕ್ಷಣಕ್ಕೆ ಯುದ್ಧ ಮಾಡ್ತಾರೆ ಅಂತ ಎಲ್ಲೂ ಹೇಳಲಿಲ್ಲ. ಆದ್ರೆ ಯುದ್ಧ ಮಾಡುವಂತ ಸಂದರ್ಭ ಬಂದ್ರೆ ಹಿಂದೆ ಸರಿಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾದಂತ ರಾಜತಾಂತ್ರಿಕ ವ್ಯವಸ್ಥೆಯನ್ನ ಇವತ್ತು ಕೇಂದ್ರ ಸರ್ಕಾರ ಮುಂದೆ ತಗೊಂಡು ಹೊಂಟಿದೆ. ಈಗ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ನಾವು ಹೊರಗಡೆ ಇರ್ತೀವಿ. ಅಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ, ಆಂತರಿಕವಾಗಿ ಏನೇನ್ ಸಬ್ಜೆಕ್ಟ್ ಅವ್ರ ಗಮನಕ್ಕೆ ಬಂದದ ಅಂತ ನಮಗ್ ಗೊತ್ತಿರೋದಿಲ್ಲ. ಹೀಗಾಗಿ ಅವ್ರು ಯಾವುದೇ ನಿರ್ಣಯ ತಗೊಂಡು ಕೂಡ ದೇಶ ಒಕ್ಕೂಟಲಿಂದ ಸರ್ಕಾರ ಜೊತೆಗೆ ಇರಬೇಕು. ಅವಾಗ ಈ ದೇಶದ ಸಮಸ್ಯೆಗಳು ಬಗೆಹರಿಲಿಕ್ಕೆ ಸಾಧ್ಯ ಇದೆ. ಸರ್ಕಾರ ಜೊತೆಗೆ ಇರಬೇಕಾದಂತದ್ದು ಪಕ್ಷಾತೀತವಾಗಿರ್ಬೇಕು, ಜಾತ್ಯತೀತವಾಗಿರ್ಬೇಕಂತ ಒಂದು ವಿನಂತಿಯನ್ನ ನಾನು ಮಾಡ್ತೇನೆ. ಇಡೀ ದೇಶ ಇವತ್ತು ಸರ್ಕಾರದ ಜೊತೆಗಿದೆ. ಕರಾಡಿ ಅವರ ಈ ಮಾತುಗಳ ಜೊತೆ ಇದ್ರ ಬಗ್ಗೆ ನಮ್ಗೆ ಎಲ್ಲರಿಗೂ ಸಹಮತಿ ಇದೆ. ಅದ್ರ ಬಗ್ಗೆ ಇಡೀ ದೇಶ ಇವತ್ತು ಸರ್ಕಾರದ ಜೊತೆಗಿದೆ, ಕೇಂದ್ರ ಸರ್ಕಾರದ ಜೊತೆಗಿದೆ. ಎಸ್ ಎಸ್ ಎಸ್. ಸೊ ಇವತ್ತಿನ ನಮ್ಮ ಈ ತ್ರಿವರ್ಣ ತ್ರಿಕೋನ ಚರ್ಚೆನಲ್ಲಿ ನಮ್ಮ ಜೊತೆಗೆ ಎಲ್ಲರೂ ನೀವು ಒಳ್ಳೆಯ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಈರಣ್ಣ ಕಡಾಡಿ ಅವರಿಗೆ, ಅದೇ ರೀತಿ ಎಸ್ ಎನ್ ಪಾಟೀಲ್ ಗಣಿಹರ್ ಅವರಿಗೆ ಮತ್ತು ಹೊನಕೆರೆ ನಂಜುರೇಗೌಡರಿಗೆ, ಮೂರು ಮಂದಿಗೂ ಕೂಡ ನಾನು ತ್ರಿವರ್ಣ ನ್ಯೂಸ್ ನ ಪರವಾಗಿ ನಾನು ಕೃತಜ್ಞತೆ. ನಮಸ್ಕಾರ. ನಮಸ್ಕಾರ.